ಸೊ ಇವತ್ತು ನಾವು ವಾಲ್ಯೂಮ್ಸ್ ಬಗ್ಗೆ ಕಲಿಯೋಣ. ಮುಂಚೆ ಯಾರ್ಯಾರು ವಾಲ್ಯೂಮ್ಸ್ ಬಗ್ಗೆ ಗೊತ್ತಿದೆ ಕೈಂಡ್ಲಿ ರೇಸ್ ಯೋರ್ ಹ್ಯಾಂಡ್ಸ್. ಸೊ ವಾಲ್ಯೂಮ್ಸ್ ಬಗ್ಗೆ ನಂಗೆ ಮುಂಚೆನೇ ಐಡಿಯಾ ಗೊತ್ತಿದೆ ಅಂತ. ಯಾರಿಗೂ ಗೊತ್ತಿಲ್ಲ ವಾಲ್ಯೂಮ್ಸ್ ಬಗ್ಗೆ? ಎಲ್ಲೂ ಕಲ್ತಿಲ್ಲ ವಾಲ್ಯೂಮ್ಸ್ ಬಗ್ಗೆ? ಓಕೆ, ತೇಜು ಕುಮಾರ್, ಸಾಕೇತ್ ಗೌಡ. ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಓಕೆ ಫೈನ್, ತೊಂದರೆ ಇಲ್ಲ. ಆಲ್ ರೈಟ್. ಸೊ ವಾಲ್ಯೂಮ್ಸ್ ಅಂದರೆ ಏನು? ನಾನು ನಿಮಗೆ ಒಂದು ಕ್ವಶನ್ನ ಕೇಳ್ತೀನಿ, ಫಸ್ಟ್ ಆನ್ಸರ್ ಮಾಡಿ. ನೀವು ಒಂದು ಮದುವೆಗೆ ಹೋದ್ರಿ ಸರ್. ಓಕೆ, ಗಂಡ ಹೆಸರು ಮೋಹನ್, ಹೆಣ್ಣು ಹೆಸರು ಮೋಹಿನಿ. ಜಸ್ಟ್ ಒಂದು ರ್ಯಾಂಡಮ್ ಎಕ್ಸಾಂಪಲ್. ಓಕೆ, ನಾವು ಹೋದ್ರಿ ಮದುವೆಲಿ, ಚೆನ್ನಾಗಿ ಊಟ ಮಾಡಿದ್ರಿ, ಫೋಟೋ ಗೀಟೋ ಎಲ್ಲ ಇಡಿಸ್ಕೊಂಡ್ರಿ, ಬಂದ್ರಿ. ನಾವು ನಿಮ್ಗೆ ಯಾರನ್ನ ಬಂದೊಂದು ಪ್ರಶ್ನೆ ಕೇಳ್ತಾರೆ, ಎಷ್ಟು ಮದುವೆಗೆ ಹೋದೆ ನೀನು ಅಂತ. ನೀವು ಆನ್ಸರ್ ಏನು ಹೇಳ್ತೀರಾ ಸರ್? ಎಷ್ಟು ಮದುವೆಗೆ ಹೋಗ್ತೀರಾ? 2 ಮದುವೆಗೆ ಹೋಗಿದ್ರಾ, 1 ಮದುವೆಗೆ ಹೋಗಿದ್ರಾ? ಈಗ ಹಿಡಿದು ಕ್ಯಾಂಡಲ್ ಎಕ್ಸಾಂಪಲ್ ಕೊಡೋದ್ರಲ್ಲಿ ಇದೆಲ್ಲ ತೋರಿಸಿ ಸರ್. ನೋ, ವಿ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್ ಇನ್ ಶೋಯಿಂಗ್ ದಿಸ್ ಥಿಂಗ್ಸ್. ಓಕೆ, 1 ಕರೆಕ್ಟ್, ಪರ್ಫೆಕ್ಟ್. ಸೊ ಒಂದು ಮದುವೆಗೆ ನೀವು ಹೋಗಿದ್ರಿ, ಎವ್ರಿ ಒನ್ ಹ್ಯಾವ್ ಟು ಇಂಟರ್ಯಾಕ್ಟ್. ಓಕೆನಾ? ಇಲ್ಲ ಮೈಕ್ ಓಪನ್ ಮಾಡಿ ಇಂಟ್ರಾಕ್ಟ್ ಮಾಡಿ, ಇಲ್ಲ ನೀವು ಚಾಟ್ ಬಾಕ್ಸಲ್ಲಿ ಅಟ್ಲೀಸ್ಟ್ ಇಂಟ್ರಾಕ್ಟ್ ಮಾಡಿ. ಇಂಟ್ರಾಕ್ಷನ್ ಇಲ್ಲ ಅಂದರೆ ಇಟ್ ಈಸ್ ನಾಟ್ ಗೋಣ ಬಿ ಗುಡ್. ಓಕೆ, ಕ್ಲಾಸಸ್ ನೀಟಾಗಿ ಸ್ಮೂತ್ಲಿ ರನ್ ಆಗೋಕ್ಕಾಗಲ್ಲ. ಓಕೆ, ನಾವು ವಾಲ್ಯೂಮ್ಸ್ ಅಂದರೆ ಏನು? ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್. ನಾವು ವಾಲ್ಯೂಮ್ ಏನಿದೆ ಇದು 2 ಥರ ಇರ್ತದೆ ಸರ್. ಒಂದು ಓವರ್ ಆಲ್ ವಾಲ್ಯೂಮ್, ಒಂದು ಸ್ಟ್ರೈಕ್ ಪ್ರೈಸ್ ವಾಲ್ಯೂಮ್. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಓವರ್ ಆಲ್ ವಾಲ್ಯೂಮ್ಗೆ ಮತ್ತು ಸ್ಟ್ರೈಕ್ ಪ್ರೈಸ್ ವಾಲ್ಯೂಮ್ಗೆ ಎರಡಕ್ಕೂ ಕೂಡ ಡಿಫ್ರೆನ್ಸ್ ಇದೆ. ಯಾವ ಥರ ಡಿಫ್ರೆನ್ಸ್ ಇದೆ? ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ನೋಡಿ, ನೀವು ಚಾರ್ಟ್ನಲ್ಲಿ ಯಾವಾಗಲೂ ಈ ಥರ ಒಂದು ನೋಡ್ತೀರಾ ಗೊತ್ತಾ? ಯು ಸಿ ಚಾರ್ಟ್ನಲ್ಲಿ ಈ ಥರ ನಿಮ್ಗೊಂದು ವಾಲ್ಯೂಮ್ಸ್ ಹಾಕೊಂಡಿದ್ದೀನಿ, ಈ ಥರ ಒಂದು ಗ್ರಾಫ್ ಬರುತ್ತೆ, ಇದೇ ವಾಲ್ಯೂಮ್ಸ್. ಓಕೆ, ವಾಲ್ಯೂಮ್ಸ್ ಇದೆ. ದೀಸ್ ಗ್ರಾಫ್ಸ್ ಏನು ಕಾಣಿಸ್ತಿದೆ ನಿಮಗೆ, ಇದು ವಾಲ್ಯೂಮ್ಸು. ನಾವು ಗ್ರಾಫ್ ಎಷ್ಟು ದೊಡ್ಡದಿರುತ್ತೋ ಆ ಪೀರಿಯಡ್ನಲ್ಲಿ ಅಷ್ಟು ನಂಬರ್ ಆಫ್ ಟ್ರಾನ್ಸಾಕ್ಷನ್ ಆಗಿದೆ. ಅಂದರೆ ಒಬ್ಬ ಬೈಯರ್, ಒಬ್ಬ ಸೆಲ್ಲರ್ ಈಸ್ ಈಕ್ವಲ್ ಟು 1 ವಾಲ್ಯೂಮ್. ಓಕೆ, ಈಸ್ ಈಕ್ವಲ್ ಟು 1 ವಾಲ್ಯೂಮ್. ಈ ಥರ ಎಷ್ಟೊಂದು ಜನ ಕ್ರಿಯೇಟ್ ಮಾಡಿದ್ದಕ್ಕೆ ಈ ಗ್ರಾಫ್ ಮುಖಾಂತರ ನಮ್ಗದು ಹೇಳಕ್ಕೆ ಇಷ್ಟಪಡುತ್ತೆ. ನೋಡಿ, ಇಷ್ಟು ಉದ್ದ ಇದೆ ಗ್ರಾಫ್ ಅಂದರೆ ಅಷ್ಟೊಂದು ಟ್ರಾನ್ಸಾಕ್ಷನ್ ಆಗಿದೆ ಅಂತ. ಫೈನ್. ಲೇಟಾಗಿ ನೆಕ್ಸ್ಟ್ ಟೈಮಿಂದ ಯಾರು ಬರ್ತೀರಾ ಲೇಟಾಗಿ, ಅವ್ರನ್ನ ನಾವು ಗ್ರೂಪ್ನಲ್ಲಿ ಆ್ಯಡ್ ಮಾಡಲ್ಲ, ಇವಾಗ ಹೇಳ್ತೀವಿ. ಇಟ್ ಈಸ್ ವೆರಿ ಇಂಟ್ರಪ್ಟಿಂಗ್ ಟು ವೈಲ್ ರನ್ನಿಂಗ್ ದ ಕ್ಲಾಸ್. ಓಕೆ, ಟೈಮ್ ಕೊಡ್ತೀವಿ ನಾವು ಎಕ್ಸ್ಟ್ರಾ 2-3 ಮಿನಿಟ್ಸ್, ಬಟ್ 10 ಮಿನಿಟ್ಸ್ ಲೇಟ್ ಅಂದರೆ ನಾವು ನಿಮಗೆ ಅಲೌ ಮಾಡಲ್ಲ ಮೀಟಿಂಗ್ನಲ್ಲಿ. ನಾವು ಸೆಕೆಂಡ್ ಡೌಟ್ ಏನು ಸರ್ ಇಲ್ಲಿ? ವಾಲ್ಯೂಮ್ಸ್ ಏನಿದೆ ಇದು ಸೈಜ್ ನೋಡ್ಬೋದು, ಸೈಜ್ ಪ್ರಕಾರ ಇದಿರುತ್ತೆ. ಇದು ನಿಮಗೆ ಒಂದು ಗ್ರಾಫ್ ಮುಖಾಂತರ ಹೇಳುತ್ತೆ, ಸೊ ದಟ್ ನಿಮ್ಗೆ ಇದು ಈಸಿಯಾಗಿ ಗೊತ್ತಾಗಲಿ ಅಂತ. ಓಕೆ, ವಾಲ್ಯೂಮ್ಸ್ ಕಡಿಮೆ ಆಗ್ತಿದೆಯೋ ಅಥವಾ ವಾಲ್ಯೂಮ್ಸ್ ಜಾಸ್ತಿ ಆಗ್ತಿದೆಯೋ, ರೈಟ್? ನಿಮ್ಗೆ ಈಸಿಯಾಗಿ ಗ್ರಾಫ್ನ ನೋಡೋದೇ ಗೊತ್ತಾಗುತ್ತಲ್ವಾ, ಸಿಂಪಲ್ ಆಗಿ. ನಾವು ಎಷ್ಟೊಂದು ಜನ ಏನು ಅನ್ಕೊತಾರೆ, ಇದು ಗ್ರೀನ್ ಕಲರ್ ಬಾರ್ ಇದ್ದರೆ ಇದು ಬೈಯರ್ಸ್ ವಾಲ್ಯೂಮ್ ಅಂತ ಅನ್ಕೊತಾರೆ. ರೆಡ್ ಕಲರ್ ಬಾರ್ ಇದ್ದರೆ ಇದು ಸೆಲ್ಲರ್ಸ್ ವಾಲ್ಯೂಮ್ ಅಂತ ಅನ್ಕೊತಾರೆ. ನೋಡಿ, ವಾಲ್ಯೂಮ್ ತುಂಬ ಒಳ್ಳೆಯವರು, ಅವ್ರಿಗೆ ಬೈಯರ್ ಸೆಲ್ಲರ್ ಗೊತ್ತಿಲ್ಲ. ವಾಲ್ಯೂಮ್ ಡಸನ್ ನೋ ಅಬೌಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ವಾಲ್ಯೂಮ್ಗೆ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ವಾಲ್ಯೂಮ್ಗೆ ಏನು ಗೊತ್ತು? ವಾಲ್ಯೂಮ್ಗೆ ಗೊತ್ತು ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಂತ. ಓಕೆ, ಬಟ್ ಈ ಕಲರ್ ಏನಕ್ಕೆ ಸರ್ ಬರ್ತಿದೆ ಬೇರೆ ಬೇರೆ ಕಲರ್? ಇಲ್ಲಿ ಏನಕ್ಕೆ ಬೇರೆ ಬೇರೆ ಕಲರ್? ಬಿಕಾಸ್ ಕ್ಯಾಂಡಲ್ ಅದೇ ಕಲರೇ ಇರುತ್ತೆ. ನೀವು ಕ್ಯಾಂಡಲ್ ನೋಡಿ, ಸೇಮ್ ಕಲರ್ ಇರುತ್ತೆ. ಈ ಫಸ್ಟ್ ಕ್ಯಾಂಡಲ್ ಏನಿತ್ತು ಗ್ರೀನ್ ಕ್ಯಾಂಡಲ್, ಸೊ ಇಲ್ಲಿ ಕೂಡ ಗ್ರೀನ್, ಇಲ್ಲಿ ಕೂಡ ಗ್ರೀನ್, ಇಲ್ಲಿ ಕೂಡ ಗ್ರೀನ್, ಇಲ್ಲಿ ಕೂಡ ಗ್ರೀನ್, ಇಲ್ಲಿ ರೆಡ್ 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 ರೆಡ್, ಇಲ್ಲಿ ಗ್ರೀನ್, ಸೊ ಇಲ್ಲಿ ಗ್ರೀನ್. ಸೊ ಕ್ಯಾಂಡಲ್ ಕಲರ್ ಏನಿರುತ್ತೆ ವಾಲ್ಯೂಮ್ ಕಲರ್ ಆಗಿರುತ್ತೆ. ಬಟ್ ನಾವು ಯಾವತ್ತೂ ಕೂಡ ವಾಲ್ಯೂಮ್ನ ಕಲರ್ ನೋಡಿ ಜಡ್ಜ್ ಮಾಡೋಂಗಿಲ್ಲ. ವಾಲ್ಯೂಮ್ಸ್ ಏನಿದೆ ಈ ವಾಲ್ಯೂಮ್ಸ್ನಲ್ಲಿ ಯಾವತ್ತೂ ನೀವು ಕಲರ್ ನೋಡೋಂಗಿಲ್ಲ, ಅದ್ರದ್ದು ಸೈಜ್ ಮಾತ್ರ ನೋಡಬೇಕಾಗುತ್ತೆ. ಓಕೆ,
ಎಷ್ಟು ವಾಲ್ಯೂಮ್ ಜಾಸ್ತಿ ಆಗಿದೆ, ಎಷ್ಟು ವಾಲ್ಯೂಮ್ ಕಡಿಮೆ ಆಗಿದೆ, ಇಷ್ಟನ್ನು ಮಾತ್ರ ನೋಡ್ಬೇಕು ನೀವು. ಓಕೆ. ಸೆಕೆಂಡ್ ಥಿಂಗ್, ವಾಲ್ಯೂಮ್ ಬಾರ್ ಲೆಂತ್ ದೊಡ್ಡದಾಗಿದೆ ಅಂದರೆ ಕ್ಯಾಂಡಲ್ ಕೂಡ ದೊಡ್ಡದಾಗೆ ಇರಬೇಕಂತ ಏನು ರೂಲ್ಸ್ ಇಲ್ಲ. ಕ್ಯಾಂಡಲ್ ಇಷ್ಟೇ ಇರಲಿ ಸರ್, ವಾಲ್ಯೂಮ್ ಇಷ್ಟು ಉದ್ದ ಇರಲಿ ನಡೆಯುತ್ತೆ. ವಾಲ್ಯೂಮ್ ಇಷ್ಟಿರಲಿ, ಕ್ಯಾಂಡಲ್ ಫುಲ್ ದೊಡ್ಡದಿರಲಿ ನಡೆಯುತ್ತೆ. ಓಕೆ. ಕ್ಯಾಂಡಲ್ಗೂ ವಾಲ್ಯೂಮ್ ಬಾರ್ಗೂ ಅದಕ್ಕೂ ಇದಕ್ಕೂ ಸೈಜ್ನಲ್ಲಿ ಏನು ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಲೇಬೇಡಿ ನೀವು. ಬೋತ್ ಆರ್ ಡಿಫರೆಂಟ್. ಓಕೆ. ನಾವು ಯೂಶಲಿ ಪ್ರೈಸ್ ಆ್ಯಕ್ಷನ್ ಹೇಳ್ಕೊಡ್ಬೇಕಾದ್ರೆ, ಬೇಸಿಕ್ಸ್ನಲ್ಲಿ ಹೇಳ್ಕೊಡ್ಬೇಕಾದ್ರೆ ಯೂಶಲಿ ಜನ ಏನಂತಾರೆ ಗೊತ್ತಾ, ಯಾವಾಗನೋ ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ ಬ್ರೇಕ್ಔಟ್ ಆದಾಗ, ಫಾರ್ ಎಕ್ಸಾಂಪಲ್ ಲೆಟೆಸ್ಟ್ ಟೇಕ್, ಇಲ್ಲೊಂದು ಲೆವೆಲ್ ಇದೆ ಅಂದ್ಕೊಳೋಣ, ಇಲ್ಲೊಂದು ಲೆವೆಲ್ ಇದೆ ಅಂದ್ಕೊಳೋಣ, ಇಮ್ಯಾಜಿನರಿ ಲೆವೆಲ್ಸ್. ಓಕೆ, ಇಮ್ಯಾಜಿನರಿ ಲೆವೆಲ್ಸ್ ಇದೆ ಅಂತ ಅಂದ್ಕೊಳೋಣ ಎರಡು ಕಡೆ. ನಾವು ಪ್ರೈಸ್ ಆ್ಯಕ್ಷನಲ್ಲಿ ಎಲ್ಲರೂ ಏನಂತ ಅರ್ಥ ಮಾಡ್ಕೊತಾರೆ, ಸರ್ ಈ ಲೆವೆಲ್ನ ನಮಗೆ ಬ್ರೇಕ್ ಆದರೆ ವಾಲ್ಯೂಮ್ಸ್ ನಮಗೆ ಇನ್ಕ್ರೀಸ್ ಆಗೋಗುತ್ತೆ, ಆವಾಗ ನಮಗೆ ಎಂಟ್ರಿ ಮಾಡಬೇಕು. ಕೇಳಿದ್ದೀರಾ? ಯಾರ್ಯಾರು ಕೇಳಿದ್ದೀರಾ ಈ ಥರ? ಯಾವುದೋ ಒಂದು ಕಡೆ ಲೆವೆಲ್ ಇರುತ್ತೆ, ಆ ಲೆವೆಲ್ ಬ್ರೇಕ್ ಆದಾಗ ವಾಲ್ಯೂಮ್ ಜಾಸ್ತಿ ಆದಾಗ ನಾವು ಎಂಟರ್ ಮಾಡಬೇಕು ಅಂತ. ಔಟ್ಡೇಟೆಡ್ ಮೆಥಡ್ ಇದು. ವರ್ಲ್ಡ್ ವಾರ್ 1 ನಡಿಬೇಕಾದ್ರೆ ಯೂಸ್ ಮಾಡಿದರೆ ಏನೋ ಪ್ರಾಫಿಟ್ ಆಗ್ಬೋದಿತ್ತು ನಿಮಗೆ, ರೈಟ್? ಇದನ್ನು ಮುಂಚೆನೇ ಐಡೆಂಟಿಫೈ ಯಾವ ಥರ ಮಾಡೋದು. ವಾಲ್ಯೂಮ್ಸ್ ಅಂದರೆ ಏನು, ವಾಲ್ಯೂಮ್ಸು ಎಷ್ಟು ಟ್ರಾನ್ಸಾಕ್ಷನ್ ಆಗ್ತಿದೆ ಅಂತ ನಮಗೆ ಒಂದು ಬಾರ್ ಗ್ರಾಫ್ ಮುಖಾಂತರ ನಮಗಿಲ್ಲಿ ತಿಳಿಸ್ತಿದೆ. ನಾವು ಈ ವಾಲ್ಯೂಮ್ಸ್ನ ಅರ್ಥ ಮಾಡಿಕೊಂಡು ನಾವು ಪ್ರೈಸ್ ಮೇಲೆ ಹೋಗುತ್ತಾ ಅಥವಾ ಕೆಳಗಡೆ ಹೋಗುತ್ತಾ ಇದನ್ನು ಕಂಡುಹಿಡಿಬೇಕು. ದಟ್ ಈಸ್ ಅವರ್ ಜಾಬ್. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ನಾವು ಇದನ್ನು ನಾವು ಕಲಿಯೋಕ್ಕೆ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ವಾಲ್ಯೂಮ್ ಕನ್ವರ್ಜೆನ್ಸ್ ಆ್ಯಂಡ್ ಡೈವರ್ಜೆನ್ಸ್. ವಾಲ್ಯೂಮ್ದು ಕನ್ವರ್ಜೆನ್ಸ್ ಆ್ಯಂಡ್ ಡೈವರ್ಜೆನ್ಸ್ನ ನಾವಿವಾಗ ಕಲಿತೀವಿ. ಇದಕ್ಕೆ 4 ಸಿನಾರಿಯೋ ಇರುತ್ತೆ ಸರ್, 4 ಸಿನಾರಿಯೋಸ್. ಏನೇನು ಸಿನಾರಿಯೋ ಇರುತ್ತೆ? ಅಕಸ್ಮಾತು ಪ್ರೈಸ್ ಏನಾದರೂ ಮೇಲೆ ಹೋಯಿತು ಆ್ಯಂಡ್ ವಾಲ್ಯೂಮ್ ಕೂಡ ಮೇಲೆ ಹೋಗ್ತಿದೆ, ಈ ಥರ ಇದ್ದಾಗ ಮಾರ್ಕೆಟ್ ಏನಾಗುತ್ತೆ, ಮೇಲ್ಗಡೆ ಹೊರಟೋಗುತ್ತೆ. ಸೆಕೆಂಡ್ ಸಿನಾರಿಯೋ, ಪ್ರೈಸ್ ಏನಿದೆ ಮೇಲ್ಗಡೆನೇ ಇದೆ, ವಾಲ್ಯೂಮ್ ಕೆಳಗಡೆ ಹೋಗ್ತಿದೆ, ಈ ಥರ ಇದ್ದಾಗ ಮಾರ್ಕೆಟ್ ಕೆಳಗಡೆ ಹೊರಟೋಗುತ್ತೆ. ಥರ್ಡ್ ಸಿನಾರಿಯೋ, ಪ್ರೈಸ್ ಕೆಳಗಡೆ ಇದೆ, ವಾಲ್ಯೂಮ್ ಮೇಲ್ಗಡೆ ಇದೆ, ಈ ಥರ ಟೈಮ್ನಲ್ಲಿ ಏನಾಗುತ್ತೆ ಮಾರ್ಕೆಟ್ ಡೌನ್ ಆಗುತ್ತೆ. ಆ್ಯಂಡ್ ಪ್ರೈಸ್ ಇದೆ ಪ್ರೈಸ್ ಇದೆ ಕೆಳಗಡೆ, ಮೇಲ್ಗಡೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಲ್ಲ. ಪ್ರೈಸ್ ಇದೆ ಕೆಳಗಡೆ, ವಾಲ್ಯೂಮ್ ಇದೆ ಮೇಲ್ಗಡೆ, ಈ ಥರ ಟೈಮ್ನಲ್ಲಿ ಮಾರ್ಕೆಟ್ ಏನಾಗುತ್ತೆ? ವಾಟ್ ವಿಲ್ ಹ್ಯಾಪನ್ ಟು ದ ಮಾರ್ಕೆಟ್? ಥಿಂಕ್ ಮಾಡಿ ಏನಾಗುತ್ತೆ ಅಂತ. ಸೇಮ್ ಸಿನಾರಿಯೋ ಬರೆದ್ಬಿಟ್ಟಿದ್ದೀವಿ ಬೈ ಮಿಸ್ಟೇಕ್. ವಾಲ್ಯೂಮ್ಸ್ ಮತ್ತು ಪ್ರೈಸ್ ಕೆಳಗಡೆ ಏನಾಗುತ್ತೆ ಇವಾಗ? ಗೆಸ್ ಮಾಡಿ ನೋಡಿ. ಮಾರ್ಕೆಟ್ ಮೇಲೊಟ್ಟೋಗುತ್ತೆ ಸರ್. ಏನಕ್ಕೆ ಈ ಥರ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಣ. ದಿಸ್ ಈಸ್ ದ 4 ಸಿನಾರಿಯೋಸ್. ನೋಡಿ, ಪ್ರೈಸ್ ಏನೇ ಕಿತಾಪತಿ ಮಾಡಲಿ, ಇದನ್ನು ಸಪೋರ್ಟ್ ಮಾಡೋಕ್ಕೆ ವಾಲ್ಯೂಮ್ ಇರಬೇಕು. ಪ್ರೈಸ್ ಏನೇ ಮಾಡಲಿ ಅದನ್ನು ಸಪೋರ್ಟ್ ಮಾಡೋಕ್ಕೆ ವಾಲ್ಯೂಮ್ ಇದೆ ಅಂದರೆ ದೆನ್ ಪ್ರೈಸ್ ಎಲ್ಲಿ ಹೋಗ್ತಿದೆ ಮಾರ್ಕೆಟ್ ಹಂಗೋಗುತ್ತೆ. ನಾವು ಪ್ರೈಸ್ ಏನೇ ಮಾಡಿದ್ರು ವಾಲ್ಯೂಮ್ ಅದಕ್ಕೆ ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ರೈಸ್ ಏನು ಮಾಡ್ತಿದೆ ಅದಕ್ಕಿಂತ ಆಪೋಸಿಟ್ ಆಗೋಗುತ್ತೆ ಮಾರ್ಕೆಟ್. ಅಂದರೆ ಏನು? ಈ ಕಡೆ ಸಿನಾರಿಯೋ ನಂಬರ್ 1ನಲ್ಲಿ ಏನು ಅರ್ಥ ಆಗ್ತಿದೆ, ಮಾರ್ಕೆಟ್ ಪ್ರೈಸ್ ಏನಾಗ್ತಿದೆ ಮೇಲ್ಗಡೆ ಹೋಗ್ತಿದೆ, ಅಂದರೆ ಗ್ರಾಫ್ಸ್ ಏನಿದೆ ಮೇಲ್ಗಡೆ ಹೋಗ್ತಿದೆ ಆ್ಯಂಡ್ ವಾಲ್ಯೂಮ್ ಕೂಡ ಮೇಲೆ ಹೋಗ್ತಿದೆ ಆ್ಯಂಡ್ ವಾಲ್ಯೂಮ್ ಬಾರ್ ಕೂಡ ಈ ಥರ ಬೆಳ್ಕೊಂಡು ಹೋಗ್ತಿದೆ. ಎರಡೂ ಕೂಡ ಮೇಲ್ಗಡೆನೇ ಹೋಗ್ತಿದೆ ಅಂದರೆ ಪ್ರೈಸ್ ಏನು ಮೂಮೆಂಟಮ್ ಕೊಡ್ತಿದೆ, ಇದನ್ನು ವಾಲ್ಯೂಮ್ ಸಪೋರ್ಟ್ ಮಾಡ್ತಿದೆ ಅಷ್ಟೇ. ನಾವು ವಾಲ್ಯೂಮ್ಗೆ ರೆಡ್ ಕಲರ್ ಕ್ಯಾಂಡಲ್, ಗ್ರೀನ್ ಕಲರ್ ಕ್ಯಾಂಡಲ್ ಅಂದರೆ ಅದಕ್ಕೂ ಗೊತ್ತಿಲ್ಲ ಅಂತ ನಾನು ಹೇಳಿದೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪ್ರೈಸ್ ಏನೇ ಮಾಡಲಿ ಅದ್ರ ಜೊತೆಗೆ ವಾಲ್ಯೂಮ್ ಬೆಳೀತಿದ್ರೆ ಆ ಪ್ರೈಸ್ ಹೋಗ್ತಿರೋವಂಥ ದಾರಿ ಸರಿಯಾಗಿದೆ.
ಓಕೆ, ಪ್ರೈಸ್ ಮೇಲ್ಗಡೆ ಹೋಗ್ತಿದೆ, ವಾಲ್ಯೂಮ್ ಕೂಡ ಮೇಲ್ಗಡೆ ಹೋಗ್ತಿದೆ. ಅಂದರೆ ಏನು, ಪ್ರೈಸ್ ಮೇಲ್ ಹೋಗ್ತಿರೋದನ್ನ ವಾಲ್ಯೂಮ್ ಇಲ್ಲಿ ಸಪೋರ್ಟ್ ಮಾಡ್ತಿದೆ. ಸೊ ಮಾರ್ಕೆಟ್ ಏನಾಗುತ್ತೆ, ಪ್ರೈಸ್ ಮಾತು ಕೇಳುತ್ತೆ. ಸೊ ಮಾರ್ಕೆಟ್ ಮೇಲ್ಗಡೆ ಹೊರಟೋಗುತ್ತೆ. ಸೆಕೆಂಡ್ ಸಿನಾರಿಯೋ ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಇಲ್ಲಿ ಏನಾಗ್ತಿದೆ, ಪ್ರೈಸ್ ಇಸ್ ಗೋಯಿಂಗ್ ಅಪ್, ರೈಟ್. ಪ್ರೈಸ್ ಏನಾಗ್ತಿದೆ, ಮೇಲ್ಗಡೆ ಹೋಗ್ತಿದೆ. ವಾಲ್ಯೂಮ್ ಇನ್ ದಟ್ ಕೇಸ್ ಇಸ್ ರೆಡ್ಯೂಸಿಂಗ್. ಅಂದರೆ ಏನು, ಈ ಪ್ರೈಸ್ ಏನು ಮೇಲ್ಗಡೆ ಹೋಗ್ತಿದೆ ಇದನ್ನ ವಾಲ್ಯೂಮು ಸಪೋರ್ಟ್ ಮಾಡ್ತಿಲ್ಲ. ಸೊ ಮಾರ್ಕೆಟ್ ಏನಾಗೋಗುತ್ತೆ, ಪ್ರೈಸ್ ಏನು ಹೋಗ್ತಿದೆ ಅದಕ್ಕಿಂತ ಉಲ್ಟಾ ಆಗೋಗುತ್ತೆ ಮಾರ್ಕೆಟ್. ಇಲ್ಲಿ ಪ್ರೈಸ್ ಮೇಲ್ಗಡೆ ಹೋಗಕ್ಕೆ ಇಷ್ಟಪಡ್ತಿದೆ, ಬಟ್ ಮಾರ್ಕೆಟ್ ಆಗೋಗುತ್ತೆ ಉಲ್ಟಾ, ಮಾರ್ಕೆಟ್ ಫಾಲ್ ಆಗುತ್ತೆ. ಓಕೆ, ಥರ್ಡ್ ಥಿಂಗ್ ಇಲ್ಲಿ ನೋಡಿ ಸರ್, ಥರ್ಡ್ ಸಿನಾರಿಯೋ ಏನಿದೆ, ಪ್ರೈಸ್ ಕೆಳಗಡೆ ಹೋಗ್ತಿದೆ. ಪ್ರೈಸ್ ಏನಾಗ್ತಿದೆ, ಪ್ರೈಸು ಕೆಳಗಡೆ ಹೋಗ್ತಿದೆ ಆ್ಯಂಡ್ ವಾಲ್ಯೂಮ್ ಮೇಲ್ಗಡೆ. ಪ್ರೈಸ್ ಹಿಂಗೆ ಕೆಳಗಡೆ ಬರ್ತಿದೆ ಆ್ಯಂಡ್ ವಾಲ್ಯೂಮ್ ಮೇಲ್ಗಡೆ ಹೋಗ್ತಿದೆ. ಅಂದರೆ ಏನು, ಪ್ರೈಸ್ ಹೋಗ್ತಿರೋಂಥ ಮೊಮೆಂಟಮ್ನ ವಾಲ್ಯೂಮು ಸಪೋರ್ಟ್ ಮಾಡ್ತಿದೆ. ಸೊ ಏನಾಗುತ್ತೆ, ಪ್ರೈಸ್ ಮಾತನ್ನ ಮಾರ್ಕೆಟ್ ಕೇಳುತ್ತೆ. ಸೊ ಪ್ರೈಸ್ ಏನಾಗ್ತಿದೆ, ಮಾರ್ಕೆಟ್ ಅದೇ ರೀತಿ ಆಗೋಗುತ್ತೆ. ಸೊ ಪ್ರೈಸ್ ಇಲ್ಲಿ ಫಾಲ್, ಸೊ ಮಾರ್ಕೆಟ್ ಕೂಡ ಫಾಲ್. ಇದು ನಮ್ಮ ಥರ್ಡ್ ಸಿನಾರಿಯೋ. ಲಾಸ್ಟ್ ಸಿನಾರಿಯೋಗೆ ಬರೋಣ ಸರ್. ಲಾಸ್ಟ್ ಸಿನಾರಿಯೋಲಿ ಏನು ಹೇಳ್ಕೊಡ್ತೀವಿ ನಾವಿಲ್ಲಿ, ಪ್ರೈಸ್ ಹೋಗ್ತಿದೆ ಕೆಳಗಡೆ ಮತ್ತೆ ಆ್ಯಂಡ್ ವಾಲ್ಯೂಮ್ ಕೂಡ ಕೆಳಗಡೆ ಹೋಗ್ತಿದೆ. ಈ ಥರ ಕೇಸ್ನಲ್ಲಿ ಎಲ್ಲರಿಗೂ ಏನಿಸುತ್ತೆ, ಪ್ರೈಸ್ ಕೆಳಗಡೆ ಹೊರಟೋಗುತ್ತೆ ಅನ್ಕೊತಾರೆ. ಬಿಕಾಸ್ ಇಲ್ಲಿ ಕಾಪಿ ಹೊಡ್ಬಿಟ್ಟಿರ್ತಾರೆ. ಸೊ ಪ್ರೈಸ್ ಮೇಲೆ ವಾಲ್ಯೂಮ್ ಮೇಲೆ ಅಂದರೆ ಮಾರ್ಕೆಟ್ ಮೇಲೆ, ಪ್ರೈಸ್ ಕೆಳಗಡೆ ವಾಲ್ಯೂಮ್ ಕೆಳಗಡೆ ಅಂದರೆ ಮಾರ್ಕೆಟ್ ಕೆಳಗಡೆ. ಈ ಥರ ಬೈ ಹಾರ್ಟ್ ಮಾಡಬಾರ್ದು ಯಾವತ್ತೂ ಕೂಡ ಮಾರ್ಕೆಟ್ನ ಹೇಗಾಗಲೂ ಅರ್ಥ ಮಾಡ್ಕೊಬೇಕು. ಯು ಹ್ಯಾವ್ ಟು ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದಿ ಮಾರ್ಕೆಟ್. ಪ್ರೈಸ್ ಕೆಳಗಡೆ ಹೋಗ್ತಿದೆ ಆ್ಯಂಡ್ ವಾಲ್ಯೂಮ್ ಕೂಡ ಕೆಳಗಡೆ ಹೋಗ್ತಿದೆ. ಅಂದರೆ ಏನು, ಪ್ರೈಸ್ ಕೆಳಗಡೆ ಹೋಗೋದನ್ನು ವಾಲ್ಯೂಮ್ ಏನಿದೆ ಸಪೋರ್ಟ್ ಮಾಡ್ತಿದೆಯಾ, ಮಾಡ್ತಿಲ್ಲ. ಸೊ ಮಾರ್ಕೆಟ್ ಏನಾಗುತ್ತೆ, ಪ್ರೈಸ್ ಏನು ನಡ್ಸ್ಕೊಂಡು ಹೋಗ್ತಿದೆ ಅದಕ್ಕಿಂತ ಉಲ್ಟಾ ಆಗೋಗುತ್ತೆ ಮಾರ್ಕೆಟ್. ನಿಮಗೆ ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ನಾನು ಇವಾಗ ಯಾವ ರೀತಿ ನಡೆಯುತ್ತೆ ಅಂತ. ಓಕೆ, ಈ 4 ಸಿನಾರಿಯೋ ನಿಮಗೆ ಗೊತ್ತಾದರೆ ನಿಮಗೆ ವಾಲ್ಯೂಮ್ಸ್ ಬಗ್ಗೆ ಬೇರೆ ಏನು ತಿಳ್ಕೊಳ್ಳೋ ಅಂತಹ ಅವಶ್ಯಕತೆ ಇಲ್ಲ. ಇಷ್ಟೇ ಸಾಕು ನಿಮಗೆ ವಾಲ್ಯೂಮ್ಸ್ ಬಗ್ಗೆ ತಿಳ್ಕೊಳ್ಳೋಂಗೆ. ಇನ್ನೇನು ವಾಲ್ಯೂಮ್ ಬಗ್ಗೆ ತಿಳ್ಕೊಬೇಡಿ ನೀವು. ವಾಲ್ಯೂಮ್ 2 ಥರ ಇರುತ್ತೆ, ನಾನು ಹೇಳಿದೆ. ಇದು ಓವರ್ ಆಲ್ ವಾಲ್ಯೂಮ್. ಇದು ನಾವು ಇದ್ರದ್ದು ಒಂದು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ನೀವು ಸ್ಕ್ರೀನ್ಶಾಟ್ ಹಿಡಿಬೇಕಂದ್ರೆ ಓಕೆನಾ, ಬೇಕಂದ್ರೆ ಯಾರನ್ನ ಗ್ರೂಪ್ನಲ್ಲಿ ಕೂಡ ಶೇರ್ ಮಾಡ್ಬೋದು. ಸ್ಕ್ರೀನ್ಶಾಟ್ ಹಿಡಿದು ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಬುಕ್ಸ್ನಲ್ಲಿ ಕೂಡ ಬರ್ಕೊಳ್ಳಿ. ಇದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಸಿನಾರಿಯೋನ ಮರ್ತೋಗ್ಬಾರ್ದು. ನೀವು ಅರ್ಥ ಮಾಡಿಸಿದ್ದೀನಿ ನಾನು ನಿಮಗೆ ಅಲ್ವಾ. ನಾನು ನಿಮ್ಗೆ ಸುಮ್ಮನೆ ಸಿನಾರಿಯೋ 1 2 3 4ನ ಕಾಪಿ ಮಾಡಿ ಇದನ್ನು ಬೈ ಹಾರ್ಟ್ ಮಾಡಿ ಆಮೇಲೆ ನೋಡ್ಕೊಳ್ಳಿ ಅಂತ ಹೇಳಿಲ್ಲ. ಅದು ಲಾಜಿಕ್ ಹೇಳಿದ್ದೀನಿ ನಿಮಗೆ, ಲಾಜಿಕ್ ಯಾವ ರೀತಿ ಅಂತ. ಲಾಜಿಕ್ನ ಅರ್ಥ ಮಾಡ್ಕೊಬೇಕು, ತುಂಬ ತುಂಬ ಇಂಪಾರ್ಟೆಂಟ್. ಓಕೆ, ನಾವು ವಾಲ್ಯೂಮ್ಸ್ 2 ಥರ ಇದೆ ಅಂತ ಹೇಳಿದೆ ನಾನು. ವಾಟ್ ಈಸ್ 2 ಟೈಪ್ಸ್ ಆಫ್ ವಾಲ್ಯೂಮ್? ಒಂದು ಹೇಳಿದೆ ನಾನು ಓವರ್ ಆಲ್ ವಾಲ್ಯೂಮ್, ಇನ್ನೊಂದು ಹೇಳಿದೆ ಸ್ಟ್ರೈಕ್ ಪ್ರೈಸ್ ವಾಲ್ಯೂಮ್ ಅಂತ. ಪರ್ಫೆಕ್ಟ್, ಇದನ್ನು ತೆಗೆದುಬಿಡೋಣ ನಾವೆಲ್ಲ. ನಾವು ಓವರ್ ಆಲ್ ವಾಲ್ಯೂಮ್ ಅಂದರೆ ಏನು ಸರ್? ಇಲ್ಲಿ ನಿಮ್ಗೇನು ಇವಾಗ ಟ್ರೇಡಿಂಗ್ ವ್ಯೂನಲ್ಲಿ ನಿಮ್ಗೇನಿದೆ ಗ್ರಾಫ್ ಮುಖಾಂತರ ವಾಲ್ಯೂಮ್ ಕಾಣಿಸುತ್ತಲ್ಲ, ದಿಸ್ ಈಸ್ ಓನ್ಲಿ ಓವರ್ ಆಲ್ ವಾಲ್ಯೂಮ್. ಆಪ್ಷನ್ ಚೈನ್ನಲ್ಲಿ ಯಾರಾನ ಇವತ್ತವರೆಗೂ ಆಪ್ಷನ್ ಚೈನ ಓಪನ್ ಮಾಡಿದರೆ, ಇನ್ ದ ಮನಿ ಔಟ್ ಆಫ್ ದಿ ಮನಿ ನೋಡೋದು ಬಿಟ್ಟು ಬೇರೆ ಏನಾನ ನೋಡಿದರೆ, ಅಲ್ಲಿ ಒಂದು ವಾಲ್ಯೂಮ್ ಅಂತ ಕೂಡ ಒಂದು ಕಾಲಮ್ ಇರುತ್ತೆ. ಸೊ ಅಲ್ಲಿ ಎಷ್ಟೊಂದು ಸ್ಟ್ರೈಕ್ ಪ್ರೈಸ್ ಅದರದೇ ಆದಂಥ ಒಂದು ವಾಲ್ಯೂಮ್ ಇರುತ್ತೆ. ಯಾರ್ಯಾರಿಗೆ ಆಪ್ಷನ್ ಚೈನ್ ಅಂದರೆ ಗೊತ್ತೂ ಇಲ್ಲ ತಲೆಗೆಡ್ಸ್ಕೊಬೇಡಿ. ಬಟ್ ಯಾರ್ಯಾರಿಗೆ ಗೊತ್ತು ನೋಡಿರ್ತೀರಲ್ಲ ಯಾವಾಗ ಒಂದು ಸತಿ ಆಪ್ಷನ್ ಚೈನಲ್ಲಿ ವಾಲ್ಯೂಮ್ ಅಂತ ಒಂದಿದೆ ಸರ್, ಒಂದು ಯಾವುದು, ಅದು ಮೋಸ್ಟ್ ಇಂಪಾರ್ಟೆಂಟ್ ವಾಲ್ಯೂಮ್. ಅದು ಆ್ಯಕ್ಯುರೇಟ್ ವಾಲ್ಯೂಮ್. ಏನಕ್ಕೆ ಸರ್ ಆ್ಯಕ್ಯುರೇಟ್ ವಾಲ್ಯೂಮ್? ಬಿಕಾಸ್ ಅದು ಈಚ್ ಆ್ಯಂಡ್ ಎವ್ರಿ ಸ್ಟ್ರೈಕ್ ಪ್ರೈಸ್ಗೆ ಹೇಳುತ್ತೆ ವಾಲ್ಯೂಮ್ ಅಂತ. ಇಲ್ಲಿ ನಿಮಗೆ ಓವರ್ ಆಲ್ ಹೇಳುತ್ತೆ. ನಾವು ಸಿಂಪಲ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು 10th ಸ್ಟ್ಯಾಂಡರ್ಡ್ ಹುಡುಗ ಎಕ್ಸಾಮ್ ಬರೀತಾನೆ, ಮಾರ್ಕ್ಸ್ ಬರುತ್ತೆ, ರಿಸಲ್ಟ್ ಬರುತ್ತೆ. ಇಂಗ್ಲೀಷಲ್ಲಿ ತೆಗೆದಿದ್ದಾನೆ 98, ಕನ್ನಡದಲ್ಲಿ ತೆಗೆದಿದ್ದಾನೆ 80,
ಹಿಂದಿಲಿ ತೆಗೆದಿದ್ದಾನೆ 70, ಸೋಷಲಲ್ಲಿ ತೆಗೆದಿದ್ದಾನೆ 81, ಸೈನ್ಸಲ್ಲಿ ತೆಗೆದಿದ್ದಾನೆ ಅರೌಂಡ್ 85 ಆ್ಯಂಡ್ ಮ್ಯಾಥಮೆಟಿಕ್ಸಲ್ಲಿ ತೆಗೆದಿದ್ದಾನೆ 99. ಲೆಟ್ ಅಸ್ ಟೇಕ್ ಇದ್ರದ್ದು ಪರ್ಸೆಂಟೇಜ್ ಏನು ಸರ್, ನೀವು ಹೇಳಿ ಪರ್ಸೆಂಟೇಜ್ ಏನಿದಕ್ಕೆ ಅಂತ. ಪರ್ಸೆಂಟೇಜ್ ಕಂಡಿಡಿಯೋದು ಗೊತ್ತಾ? 10th ಸ್ಟ್ಯಾಂಡರ್ಡ್ ಮಕ್ಕಳು ಹೆಂಗೆ ಪರ್ಸೆಂಟೇಜ್ ಕಂಡಿಡಿಯೋದು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ ನೋಡಿ. ಟೋಟಲ್ ಮಾಡಬೇಕು 98 ಮಾಡಿ, ಓಕೆ, ಪ್ಲಸ್ 80 ಮಾಡಿ, ಪ್ಲಸ್ 70 ಮಾಡಿ ಸರ್, ಆ್ಯಂಡ್ 81, 85 ಆ್ಯಂಡ್ 99. ಆನ್ಸರ್ಸ್ ಬಂದು 513 ಬಂತು. ಇದನ್ನು ನೀವು ಡಿವೈಡ್ ಮಾಡ್ತೀರಾ 600ಗೆ. ಏನಕ್ಕೆ? ಟೋಟಲ್ ನಂಬರ್ ಎಷ್ಟಿದೆ ಎಲ್ಲ ಸಬ್ಜೆಕ್ಟ್ಗೂ 100 ಮಾರ್ಕ್ಸ್ ಅಂದರೆ 6 ಸಬ್ಜೆಕ್ಟ್ ಇದೆ. ಸೊ 100 ಇಂಟು 600. ಸೊ ಆನ್ಸರ್ ಎಷ್ಟು ಬರುತ್ತೆ? 85.5 ಅಂದರೆ 85%. ಹುಡುಗ ತೆಗೆದಿದ್ರೆ 85% ಅಲ್ವಾ? ಸೊ ನಿಮಗೇನು ಅನಿಸುತ್ತೆ ಇವಾಗ? 85% ತೆಗೆದಿದ್ದ ನೀವು. ನಾವು ಯಾರೋ ಒಬ್ಬ ಕೇಳ್ತಾರೆ, ನೋಡೋ ನೀನು 85% ತೆಗೆದಿದ್ಯಾ, ನಿಂದು ಮ್ಯಾಥ್ಸ್ ಏನಂತಾನೆ ಚೆನ್ನಾಗಿರುತ್ತೆ. ಅಲ್ಲಿ ನೋಡೊಬ್ಬ 98 ತೆಗೆದಿರ್ತಾನಲ್ಲ, ಅವನದು ಮ್ಯಾಥ್ಸ್ ಚೆನ್ನಾಗಿರುತ್ತೆ, ನಿಂದು ಮ್ಯಾಥ್ಸ್ ಚೆನ್ನಾಗಿಲ್ಲ. ಈ ಥರ ನೀವು ಜಡ್ಜ್ ಮಾಡೋಕ್ಕಾಗುತ್ತಾ ಹುಡುಗನಿಗೆ? ಬಿಕಾಸ್ ಅವ್ನು ಮ್ಯಾಥ್ಸಲ್ಲಿ 99 ತೆಗೆದಿದ್ದಾನೆ, ಇಲ್ಲ 100 ಅಂದ್ಕೊಳ್ಳಿ, 100 ತೆಗೆದ್ಬಿಟ್ಟಿದ್ದಾನೆ, 100ಗೆ 100 ತೆಗೆದಿದ್ದಾನೆ. ನೀವು ಹೇಳೋಕ್ಕಾಗುತ್ತಾ ನೀನು ಓವರಾಲ್ ಪರ್ಸೆಂಟೇಜ್ 85 ಇದೆಯಪ್ಪ, ನೀನು ಮ್ಯಾಥ್ಸ್ ನಿಂಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗಲ್ಲ. ನಿಮಗೆ ಮ್ಯಾಥ್ಸ್ ಬಗ್ಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ಮ್ಯಾಥ್ಸ್ದು ಮಾರ್ಕ್ನ ನೋಡಬೇಕು. ಸೈನ್ಸ್ ಬಗ್ಗೆ ಫಾಲೋ ಮಾಡೋಕಂದ್ರೆ ಸೈನ್ಸ್ದು ಮಾರ್ಕ್ಸ್ ನೋಡಬೇಕು. ಸೊ ಓವರಾಲ್ ವಾಲ್ಯೂಮ್ ಅಂದರೆ ಏನು? ಓವರಾಲ್ ವಾಲ್ಯೂಮ್ ಅಂದರೆ ಇದು ಹೇಳ್ತಾ 85% ಅಷ್ಟೇ. ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಸರ್ ಇವನು. ಬಟ್ ಆಪ್ಷನ್ ಚಾನಲ್ ಬರೋಂಥ ಈಚ್ ಆ್ಯಂಡ್ ಎವ್ರಿ ಸ್ಟ್ರೈಕ್ ಪ್ರೈಸಲ್ಲಿ ಏನಿದೆ ಅದು ನಿಮಗೆ ಒಂದೊಂದು ಸಬ್ಜೆಕ್ಟ್ದೇ ಕಿತ್ತಿ ಹೇಳುತ್ತೆ. ನಿಮಗೆ ಕನ್ನಡ ಬೇಕಾ ನೋಡಪ್ಪ, ಕನ್ನಡದಲ್ಲಿ ಇವ್ನು 98 ತೆಗೆದಿದ್ದಾನೆ ಅಂದರೆ ಇಂಗ್ಲೀಷಲ್ಲಿ 98 ತೆಗೆದಿದ್ದಾನೆ ಅಂದರೆ ಏನು? ಇಂಗ್ಲೀಷ್ ಎಕ್ಸಾಮ್ ಇದ್ದಿದ್ರೆ ಅವನು 98% ತೆಗಿತಿದ್ದ. ಬರೀ ಒಂದೇ ಒಂದು ಸಬ್ಜೆಕ್ಟ್ ಇಂಗ್ಲೀಷ್ ಎಕ್ಸಾಮ್ ಒಂದಿದೆ. ಇದು ಡಿಫ್ರೆನ್ಸ್ ಇರುತ್ತೆ ಓವರಾಲ್ ವಾಲ್ಯೂಮ್ ಮತ್ತು ಸ್ಟ್ರೈಕ್ ಪ್ರೈಸ್ ವಾಲ್ಯೂಮ್ನಲ್ಲಿ. ಎರಡು ಕೂಡ ಬೇರೆ ಬೇರೆ ಥರ. ಓಕೆ, ಎರಡರ ಅರ್ಥ ಬೇರೆ ಇದೆ, ಇಟ್ ಈಸ್ ಮೋರ್ ಡಿಫ್ರೆಂಟ್. ನಾವು ಅಡ್ವಾನ್ಸ್ ಆಪ್ಷನ್ಸ್ ನಾವು ಯಾವಾಗ ಅರ್ಥ ಮಾಡ್ಕೊತೀವಿ ಅವಾಗ ನಿಮಗೆ ವಾಲ್ಯೂಮ್ಸ್ ತುಂಬ ಇಂಪಾರ್ಟೆಂಟ್ ಇರ್ತಾಗುತ್ತೆ. ವಾಲ್ಯೂಮ್ಸ್ ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ಮೇಜಲ್ಲಿ ನಿಮಗೆ ಪ್ರಾಬ್ಲಮ್ಯಾಟಿಕ್ ಆಗೋಗುತ್ತೆ. ಓಕೆ, ಸೊ ನೀವು ಯಾವುದೇ ಒಂದು ಬ್ರೋಕರ್ನಲ್ಲಿ ಹೋಗ್ಬಿಟ್ಟು, ಯಾವುದಾರ ಒಂದು ಬ್ರೋಕರ್ ನಿಮ್ಮ ಹತ್ರ ಅಪ್ಸ್ಟಾಕ್ಸ್ ಇದೆಯಾ, ದನ್ ಇದೆಯಾ, ಝೀರೋದಾ ಇದೆಯಾ, ಯಾವುದಿದೆಯಾ ನನಗೆ ಗೊತ್ತಿಲ್ಲ. ಸಿನ್ಸ್ ಐ ಆಮ್ ಸ್ಪಾನ್ಸರ್ಡ್ ಬೈ ದನ್, ನಾನು ನಿಮಗೆ ದಂದೇ ಒಂದು ಎಕ್ಸಾಂಪಲ್ನ ತೋರಿಸ್ತೀನಿ. ಲೆಟ್ ಮೀ ಜಸ್ಟ್ ಓಪನ್ ಮೈ ಬ್ರೋಕರ್, ಜಸ್ಟ್ ಗಿವ್ ಮಿ ಅ ಸೆಕೆಂಡ್ ಗೈಸ್. ಹಾಂ, ನಾನಿವಾಗ ಸದ್ಯಕ್ಕೆ ನಿಮಗೆ ಒಂದು ಬ್ರೋಕರ್ ಆ್ಯಪ್ನ ಓಪನ್ ಮಾಡಿ ತೋರಿಸಿದ್ದೀನಿ. ಸದ್ಯಕ್ಕೆ ನಾನಿಲ್ಲಿ ನಿಫ್ಟಿ ಚಾರ್ಟ್ನ ಓಪನ್ ಮಾಡಿದ್ದೀನಿ. ಹೋಪ್ ಯು ಆರ್ ಏಬಲ್ ಟು ಸಿ. ಇಲ್ಲಿ ನಾನು ನಿಮಗೆ ನಿಫ್ಟಿ ಚಾರ್ಟ್ ಓಪನ್ ಮಾಡಿದ್ದೀನಿ. ನಾವು ಯಾವುದೇ ಬ್ರೋಕರ್ ಓಪನ್ ಮಾಡಿ ಎಲ್ಲ ಕಡೆ ಸೇಮೇ ಇದೆ, ಇದು ಎಲ್ಲ ಕಡೆ ಸೇಮ್ ಇರುತ್ತೆ. ಸಿಂಪ್ಲಿ ನೀವು ಇಂಡಿಕೇಟರ್ ಸೆಕ್ಷನ್ಗೆ ಹೋಗಿ, ಓಕೆ, ಇಂಡಿಕೇಟರ್ ಸೆಕ್ಷನ್ಗೆ ಹೋಗ್ಬಿಟ್ಟು ನೀವು ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಾಲ್ಯೂಮ್ಸ್ ಅಂತ ಐತೆ, ಬಟ್ ಏನೂ ನಮಗೆ ಕಾಣಿಸ್ತಿಲ್ಲ. ಇಲ್ಲಿ ವಾಲ್ಯೂಮ್ಸ್ ಮೇಲೆ ಎಷ್ಟೇ ಕ್ಲಿಕ್ ಮಾಡಿದ್ರೂ ಕೂಡ ನಮಗೆ ವಾಲ್ಯೂಮ್ಸ್ ಕಾಣಿಸ್ತಿಲ್ಲ. ಏನಕ್ಕೆ ಕಾಣಿಸ್ತಿಲ್ಲ? ಏನಕ್ಕೆ ಕಾಣಿಸ್ತಿಲ್ಲ ನಮಗೆ ವಾಲ್ಯೂಮ್? ಹೇಳಿ, ಅರ್ಥ ಮಾಡಿಸಿ. ಬಿಕಾಸ್ ಇದು ಒಂದು ಇಂಡೆಕ್ಸ್. ಏನು ಸರ್ ಇಂಡೆಕ್ಸ್ ಅಂದರೆ? ನಿಫ್ಟಿ ಬಗ್ಗೆ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ಕಳಿಸಿದ್ದೀನಲ್ಲ, ನೆನ್ನೆ ಕೂಡ ಎಕ್ಸ್ಪ್ಲೇನ್ ಮಾಡಿದೆ. ನಿಫ್ಟಿ ಯಾವ ರೀತಿ ಫಾರ್ಮೇಷನ್ ಆಯಿತು ಅಂತ. ನಿಫ್ಟಿ ಯಾವ ರೀತಿ ಆಯಿತು? 50 ಕಂಪನಿಗಳು ಒಟ್ಟಿಗೆ ಬಂದು ಇಲ್ಲಿ ನಿಮಗೆ ಒಂದು ಟೋಟಲ್ ಒಂದು ಟೀಮ್ ಥರ ಫಾರ್ಮೇಷನ್ ಆಯ್ತು ಅಲ್ವಾ? ನಾವು ಈ 50 ಕಂಪನಿ ಏನಿದೆ ಇದರಲ್ಲಿ ನಡೆಯುವಂಥ ಬೈಯಿಂಗ್ ಸೆಲ್ಲಿಂಗ್ ಪ್ರಕಾರ ನಿಮಗೆ ಟ್ರೇಡಿಂಗ್ ವ್ಯೂನಲ್ಲಿ ವಾಲ್ಯೂಮ್ಸ್ ಜನ್ರೇಟ್ ಆಗಿದೆ. ಇಲ್ಲಿ ನೋಡಿ, ಟ್ರೇಡಿಂಗ್ ವ್ಯೂನಲ್ಲಿ ವಾಲ್ಯೂಮ್ಸ್ ಜನ್ರೇಟ್ ಆಗಿದೆ. ಬಟ್ ಅದೇ ನೀವು ಬ್ರೋಕರ್ ಆ್ಯಪ್ನ ಓಪನ್ ಮಾಡಿ, ಯಾವುದೇ ಬ್ರೋಕರ್ ಆದರೂ ಸರಿ, ನೀವು ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ವಾಲ್ಯೂಮ್ಸ್ ಬರಲ್ಲ. ಏನಕ್ಕೆ?
ಬಿಕಾಸ್ ಬ್ರೋಕರ್ ಹೇಳ್ತಾನೆ ಸರ್ ಇದು ಆ್ಯಕ್ಯುರೇಟ್ ಇಲ್ಲ ಅಂತ, ಆ್ಯಕ್ಯುರಸಿ ಇಲ್ಲ. ಸೊ ನೀವು 50 ಕಂಪ್ನಿದು ನಾನು ಇವಾಗ ತೆಗ್ದು ವಾಲ್ಯೂಮ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಆ್ಯಕ್ಯುರೇಟ್ ರಿಸಲ್ಟ್ ಸಿಗಲ್ಲ ಸರ್, ಅದಕ್ಕೆ ನೋಡಬೇಡಿ ಈ ಥರ ಹೇಳ್ತಾರೆ. ಬಟ್ ಅದೇ ನೀವು ಆಪ್ಷನ್ ಚೇನಲ್ಲಿ ಹೋಗಿ, ಇಲ್ಲಿ ವಾಲ್ಯೂಮ್ಸ್ ಲಿಸ್ಟಲ್ಲಿ ಇದೆಯಲ್ಲ, ಯಾವುದೋ ಒಂದು ರ್ಯಾಂಡಮ್ ಕಣ್ಣು ಮುಚ್ಕೊಂಡು ಇದನ್ನು ತೆಗೆಯೋಣ. ಓಕೆ, ಇಲ್ಲಿ ನೋಡಿ ಚಾರ್ಟ್ ಓಪನ್ ಮಾಡಿದ್ದೀನಿ, 23,400 ಕಾಲ್. ಇಲ್ಲಿ ಹೋಗಿ ನಾನು ವಾಲ್ಯೂಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಕಣ್ಣು ಮುಂದೆ ವಾಲ್ಯೂಮ್ಸ್ ಇಲ್ಲಿ ಬಂದ್ಬಿಡುತ್ತೆ. ನಾವು ನಿಮ್ಮ ಬ್ರೋಕರೇ ಹೇಳ್ತಿದ್ದಾರೆ ಯಾವುದು ವರ್ಕ್ ಆಗುತ್ತೆ ಅದು ವರ್ಕ್ ಆಗಲ್ಲ ಅಂತ. ಇಲ್ಲಿ ವಾಲ್ಯೂಮ್ಸ್ ಬಂತು, ಬೇರೆ ಕಡೆ ಏನಕ್ಕೆ ಸರ್ ಬಂದಿಲ್ಲ ವಾಲ್ಯೂಮ್ಸ್? ನೀವು ಬೇರೆ ಎಕ್ಸಾಂಪಲ್ ಕೂಡ ತೊಗೊಳ್ಳಿ, ತೊಂದರೆ ಇಲ್ಲ. ನಿಮಗೆ ಬ್ಯಾಂಕ್ ನಿಫ್ಟಿ ಇಷ್ಟ ಅಂದರೆ ಬ್ಯಾಂಕ್ ನಿಫ್ಟಿ ತೊಗೊಳ್ಳಿ, ಇಲ್ಲ ಫಿನ್ ನಿಫ್ಟಿ ತೊಗೊಳ್ಳಿ. ಫಿನ್ ನಿಫ್ಟಿ ನೋಡಿ, ಫಿನ್ ನಿಫ್ಟಿಲೂ ವಾಲ್ಯೂಮ್ ಹಾಕಿದ್ದೀವಿ, ವಾಲ್ಯೂಮ್ ಬಂದಿಲ್ಲ. ಬಟ್ ಅದೇ ಫಿನ್ ನಿಫ್ಟಿಲಿ ನಾವು ಯಾವುದೋ ಆಪ್ಷನ್ ಚಾನಲ್ ತೊಗೊಂಡು ಯಾವುದೋ ಒಂದು ಚಾರ್ಟ್ ಓಪನ್ ಮಾಡಿದ್ರೆ ಅಲ್ಲಿಗೆ ನಿಮಗೆ ವಾಲ್ಯೂಮ್ಸ್ ಬಂದುಬಿಡುತ್ತೆ. ನೋಡಿ ಫಿನ್ ನಿಫ್ಟಿ ಚಾರ್ಟ್ ಇದು ವಾಲ್ಯೂಮ್ಸ್ ಬಂದಿದೆ ಇಲ್ಲಿ. ಸೊ ಬ್ರೋಕರ್ ಏನಕ್ಕೆ ನಿಮ್ಗೆ ಇದು ಪ್ರೊವೈಡ್ ಮಾಡಲ್ಲ? ಬ್ರೋಕರ್ ಏನಕ್ಕೆ ಪ್ರೊವೈಡ್ ಮಾಡಲ್ಲ ಅಂದರೆ ನಿಮಗಿಲ್ಲಿ ಓವರ್ ಆಲ್ ವಾಲ್ಯೂಮ್ನಲ್ಲಿ ಆ್ಯಕ್ಯುರಸಿ ಇರಲ್ಲ. ಬಟ್ ಅದೇ ನೀವು ಒಂದೇ ಒಂದು ಸ್ಟಾಕ್ದು ತೊಗೊಬೇಕು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ರಿಲಯನ್ಸ್ನಲ್ಲಿ ನಿಮಗೆ ಬರುತ್ತೆ ವಾಲ್ಯೂಮ್. ಓಕೆ, ರಿಲಯನ್ಸ್ನಲ್ಲಿ ನಿಮಗೆ ವಾಲ್ಯೂಮ್ ಬರುತ್ತೆ. ಓಕೆ, ನಿಫ್ಟಿದೇ ನೋಡ್ಬೇಕು ಸರ್ ನಾನು ಅಂದರೆ ಸಿಂಪಲ್ ಟೈಪ್ ಮಾಡಿ ನಿಫ್ಟಿ FUT ಅಂತ ಟೈಪ್ ಮಾಡಬೇಕು. ನಿಮಗೆ ಏನು ಟೈಪ್ ಮಾಡಬೇಕು? ನಿಫ್ಟಿ FUT ಅಂತ ಇಲ್ಲಿ ಬರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ರೈಟ್, ಇಲ್ಲಿ ಎಲ್ಲ ಆ್ಯಡ್ ಆಗಿರಬೇಕು. ಆ್ಯಡ್ ಆಗಿಲ್ಲ ಇದು. ಏಪ್ರಿಲ್ FUT ತೆಗೋಣ. ಏಪ್ರಿಲ್ ಫ್ಯೂಚರ್ಸ್ ನಿಫ್ಟಿ ನೋಡಿ, ಫ್ಯೂಚರ್ ಚಾರ್ಟ್ ಓಪನ್ ಮಾಡಿದಾಗ ನಿಮಗೆ ವಾಲ್ಯೂಮ್ಸ್ ಬರುತ್ತೆ. ಯಾಕಂದರೆ ಫ್ಯೂಚರ್ ಬಂದರೆ ಬರೀ ನಿಫ್ಟಿಗೆ ಮಾತ್ರ ಬರುತ್ತೆ, ಅಲ್ಲಿ 50 ಸ್ಟಾಕ್ದು ಬರಲ್ಲ ನಿಮಗೆ. ಬಿಕಾಸ್ ಇಟ್ ಈಸ್ ಅನ್ ಅಂಡರ್ಲೈಯಿಂಗ್ ಆ್ಯಸೆಟ್. ನಾವು ಅಲ್ಲಿದ್ದು ಸ್ವಲ್ಪ ಅಡ್ವಾನ್ಸ್ ಆಗೋಗುತ್ತೆ ನಾನು ಹೇಳ್ಕೊಳೋದೆ. ಬಟ್ ನಿಮಗೆ ಎಕ್ಸಾಂಪಲ್ ಕೊಡೋಕ್ಕಷ್ಟೇ ನಾನು ಹೇಳಿದ್ದು. ಬರೀ ಟ್ರೇಡಿಂಗ್ ವ್ಯೂನಲ್ಲಿ ಮಾತ್ರ ನಿಮ್ಗೆ ಈ ಥರ ವಾಲ್ಯೂಮ್ಸ್ ಕೊಡ್ತಾರೆ, ಬಟ್ ಯಾವುದೇ ಬೇರೆ ಬ್ರೋಕರ್ನಲ್ಲಿ ನಿಮ್ಗೆ ಈ ಥರ ಸಿಗಲ್ಲ. ಯಾವುದೇ ಬ್ರೋಕರಲ್ಲೂ ಕೊಡಲ್ಲ, ಇಂಡಿಯಾದಲ್ಲಿ ಯಾವುದೇ ಬ್ರೋಕರಲ್ಲಿ ಕೊಡಲ್ಲ. ಸ್ಟಾಕ್ಸ್ನಲ್ಲಿ ಕೊಡ್ತಾರೆ, ನಿಫ್ಟಿ ಆಪ್ಷನ್ಸಲ್ಲಿ ಕೊಡ್ತಾರೆ, ನಿಫ್ಟಿ ಫ್ಯೂಚರ್ಸಲ್ಲಿ ಕೊಡ್ತಾರೆ, ಬಟ್ ನಿಫ್ಟಿ ಓವರಾಲ್ ಚಾರ್ಟಲ್ಲಿ ಕೊಡಲ್ಲ. ಬ್ಯಾಂಕ್ ನಿಫ್ಟಿನೂ ಕೊಡಲ್ಲ, ಫಿನ್ ನಿಫ್ಟಿನೂ ಕೊಡಲ್ಲ, ಯಾವುದೂ ಕೊಡಲ್ಲ. ಇದು ಅರ್ಥ ಮಾಡ್ಕೊಬೇಕು, ತುಂಬ ಇಂಪಾರ್ಟೆಂಟ್. ಓಕೆ, ಇವಾಗ ನಾವು ಡಿಸ್ಕಸ್ ಮಾಡಿದ ಸಿನಾರಿಯೋ ಪ್ರಕಾರನೇ ನಾವು ಇವಾಗ ಸ್ವಲ್ಪ ರಿಯಲ್ ಲೈಫ್ ಎಕ್ಸಾಂಪಲ್ಸ್ನ ನೋಡ್ಬಿಡೋಣ. ಓಕೆ, ರ್ಯಾಂಡಮ್ ಡೇಟ್ ತೊಗೊಳೋಣ. ಓಕೆ, ನಾವು ಇಲ್ಲಿ ನಿಮ್ಗೆ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಗ್ರೂಪ್ ಆಫ್ ವಾಲ್ಯೂಮ್ಸನ್ನ ನಿಮ್ಗೆ ಈ ಥರ ಕಾಣಿಸುತ್ತೆ. ವಾಟ್ ಯು ಫೈಂಡ್? ಗ್ರೂಪ್ ಆಫ್ ವಾಲ್ಯೂಮ್. ಒಂದು ವಾಲ್ಯೂಮ್ ಏನಿದೆ ಗುಂಪಲ್ಲಿ ನಡೆದಾಗ ಯಾವ ರೀತಿ ಆಗುತ್ತೆ ಅದು ನಿಮಗೆ ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿಗೆ ತೊಗೊಳ್ಳಿ ಏನಾಗಿದೆ ಅಂತ. ಓವರಾಲ್ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಹೋಗಿದೆ, ಬಟ್ ವಾಲ್ಯೂಮ್ ಕೆಳಗಡೆ ಬಂದಿದೆ. ಅಂದರೆ ಪ್ರೈಸ್ ಹೋಗ್ತಿರೋ ಮೊಮೆಂಟಮ್ನ ವಾಲ್ಯೂಮ್ಗೆ ಇಷ್ಟ ಆಗಲಿಲ್ಲ, ಸೊ ಮಾರ್ಕೆಟ್ ಇಲ್ಲಿ ಫಾಲ್ ಆಯಿತು. ಬಟ್ ಸರ್ ಆಮೇಲೆ ಮೇಲ್ಗಡೆ ಹೋಯ್ತಲ್ಲ ಸರ್, ಬಿಕಾಸ್ ಆಮೇಲೆ ವಾಲ್ಯೂಮ್ಸ್ ಕೂಡ ಮೇಲ್ಗಡೆ ಹೋಯಿತು. ಬೇಸಿಕ್ ರಿಫ್ಲೆಕ್ಷನ್ ಇದು. ಇನ್ನು ಭಾರಿ ಎಕ್ಸಾಂಪಲ್ ತೋರಿಸ್ತೀನಿ, ಎಕ್ಸಾಂಪಲ್ಸ್ನ ನೋಡಿ ನೀವು. ಐ ಶೋ ಯು ಆ್ಯಸ್ ಮೆನಿ ಎಕ್ಸಾಂಪಲ್ಸ್ ಯು ವಾಂಟ್. ಓಕೆ, ಇಲ್ಲೂ ನೋಡಿ ಸರ್, ಪ್ರೈಸ್ ವೆಂಟ್ ಡೌನ್, ವಾಲ್ಯೂಮ್ ವೆಂಟ್ ಅಪ್, ರಿವರ್ಸ್ ಹೊಡೀತು. ಅದಾದಮೇಲೆ ಇಡೀ ಸಹ ಕನ್ಸಾಲಿಡೇಟ್ ಆಗಾಯಿತು, ಬಿಕಾಸ್ ಇದು ಕೂಡ ಕನ್ಸಾಲಿಡೇಟೇ ಆಗಿದೆ. ಇನ್ನೊಂದಷ್ಟು ಎಕ್ಸಾಂಪಲ್ ನೋಡೋಣ. ಇಲ್ಲೇನಾಗಿದೆ ಗೆಸ್ ಮಾಡಿ. ಪ್ರೈಸ್ ಫಾಲ್ ಆಗ್ತಿದೆ, ವಾಲ್ಯೂಮ್ ಇದಕ್ಕೆ ಸಪೋರ್ಟ್ ಮಾಡ್ತಿದೆ, ಸೊ ಪ್ರೈಸ್ ಫಾಲ್ ತಾನೇ ಆಗುತ್ತೆ. ಇಲ್ಲೇನು ಪ್ರೈಸ್ ಫಾಲ್ ಆಯಿತು, ಅದನ್ನು ವಾಲ್ಯೂಮ್ ಸಪೋರ್ಟ್ ಮಾಡಿಲ್ಲ, ಚೂರು ಮೇಲ್ಗಡೆ ಹೋಯಿತು. ದೆನ್ ಇಟ್ ಅಗೇನ್ ಕಂಟಿನ್ಯೂಡ್, ಬಿಕಾಸ್ ಅಗೇನ್ ದೇ ವಾಸ್ ಅ ರೈಸ್ ಆಫ್ ವಾಲ್ಯೂಮ್ ಸ್ಲೈಟ್ ಆಗೋದು ಪರ. ಬಿಕಾಸ್ ಮಧ್ಯಾಹ್ನದ ಮಾರ್ಕೆಟ್ ಏನಿದೆ, 11 o'clock ಆದಮೇಲೆ ಮಾರ್ಕೆಟ್ ಏನಿದೆ, ಆ ಮಾರ್ಕೆಟ್ ಯೂಶಲಿ ಕನ್ಸಾಲಿಡೇಟ್ ಇರುತ್ತೆ. ವಾಲ್ಯೂಮ್ಸ್ ಚೆಕ್ ಮಾಡಿ ನೀವೇ, ಗ್ರಾಫ್ ಮುಖಾಂತರ ನೋಡಿ.
ಎಂಡಿಂಗ್ನಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಯಾವಾಗಲೂ ಕೂಡ ವಾಲ್ಯೂಮ್ಸ್ ಬರುತ್ತೆ ಹೊರತು ನಿಮ್ಗೆ ಯಾವತ್ತೂ ಸೆಂಟರ್ ಮಾರ್ಕೆಟ್ನಲ್ಲಿ ವಾಲ್ಯೂಮ್ ಬರಲ್ಲ. ಪರ್ಫೆಕ್ಟ್. ಬಹಳ ಎಕ್ಸಾಂಪಲ್ಸ್ ಇದೆ ಈ ಥರ, ನಾನು ತೋರಿಸ್ತಾ ಇರ್ಬೋದು. ಪ್ರೈಸ್ ಮತ್ತೆ ಕೆಳಗಡೆ ಹೋಗಿದೆ, ವಾಲ್ಯೂಮು ಕೆಳಗಡೆ ಹೋಗಿದೆ. ಇದು ನಿಮಗೆ ಅರ್ಥ ಮಾಡ್ಕೊಬೇಕು, ತುಂಬ ಇಂಪಾರ್ಟೆಂಟ್. ವಾಲ್ಯೂಮ್ಸ್ ಏನಿದೆ, ವಾಲ್ಯೂಮ್ಸ್ನ ನೀವು ಯಾವಾಗಲೂ ಕೂಡ ಕನ್ವರ್ಜೆನ್ಸ್ ಆ್ಯಂಡ್ ಡೈವರ್ಜೆನ್ಸಿಗೆ ಯೂಸ್ ಮಾಡಿ. ನಾನು ಏನಕ್ಕೆ ಹೇಳ್ತೀನಿ ನಿಮಗೆ, ಸರ್ 11 ಗಂಟೆ ಮೇಲೆ ಟ್ರೇಡ್ ಮಾಡಬೇಡಿ ಅಂತ ಏನಕ್ಕೆ ಹೇಳ್ತೀವಿ, ಬಿಕಾಸ್ ಇದನ್ನು ನಿಮಗೆ ತುಂಬ ಇಂಪಾರ್ಟೆಂಟ್, ನಿಮ್ಗೆ ಅರ್ಥ ಆಗಬೇಕಿದು. ಅದಾದಮೇಲೆ ವಾಲಿಟಾಲಿಟಿ ಇರಲ್ಲ ಅಂತ, ಮಾರ್ಕೆಟ್ ನಿಮಗೆ ವಾಲಿಟಾಲಿಟಿ ಕೊಡಲ್ಲ, ಅಷ್ಟೊಂದು ಮೂಮೆಂಟಮ್ ಇರಲ್ಲ ಮಾರ್ಕೆಟು 11 ಗಂಟೆ ಆದಮೇಲೆ. ಕೂತ್ಕೊಂಡು ಟೈಮ್ ವೇಸ್ಟ್ ಏನಕ್ಕೆ ಮಾಡ್ತೀರಾ? ಇಲ್ಲಿ ನಾವು ಇವತ್ತು 100 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರಿ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಕೂಡ ಹಾಕಿದ್ರಿ ಯಾವ ರೀತಿ ನಾವು ಕ್ಯಾಪ್ಚರ್ ಮಾಡಿದ್ದೆ ಲೈವ್ ಟ್ರೇಡಿಂಗ್ದು. ಲಾಜಿಕ್ ಎಕ್ಸ್ಪ್ಲೇನ್ ಮಾಡಿದ್ವಿ ನಾವು, ಆಪ್ಷನ್ ಚೇನ್ ಯೂಸ್ ಮಾಡಿ ಹೇಗೆ ಮಾಡಿದ್ವಿ ಅಂತ. ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಆಗಿದೆ. 26 ಮಾರ್ಚ್ ಇವತ್ತು ಡೇಟ್. ಸೊ ಇದು ನಿಮಗೆ ಅರ್ಥ ಆಗಬೇಕು ಸರ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಚಾರ್ಟ್ ಪ್ಯಾಟರ್ನ್ಸ್ ಬಗ್ಗೆ ಕಲ್ತಿದ್ದೀರಾ ನೀವು? ನಾವು ಚಾರ್ಟ್ ಪ್ಯಾಟರ್ನ್ಸ್ ಅದಾದಮೇಲೆ ನಾವು ಫಸ್ಟ್ ಕಲಿಯೋದೇ ವಾಲ್ಯೂಮ್ಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ವಾಲ್ಯೂಮ್. ಇಷ್ಟೇ, ವಾಲ್ಯೂಮ್ ಬಗ್ಗೆ ಇನ್ನೇನು ಕಲ್ತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನಿಮಗೆ. ಅಡ್ವಾನ್ಸ್ ಆಪ್ಷನ್ ಚೇನ್ಗೆ ನಾವು ಹೋಗ್ತೀವಲ್ಲ, ಅವಾಗ ನಾವು ಇನ್ನೂ ಆ ವಾಲ್ಯೂಮ್ಸ್ ಬಗ್ಗೆ ಇನ್ನೂ ಡೀಟೇಲಾಗಿ ಕಲಿಯೋಣ. ಅಲ್ಲಿವರೆಗೂ ಇನ್ನೂ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಓವರಾಲ್ ವಾಲ್ಯೂಮ್ಸ್ ಬಗ್ಗೆ ನಿಮಗೆ ಕಲಿಯುವಂಥದ್ದು ಇಷ್ಟೇ. ಯಾರ್ಯಾರಿಗೆ ಡೌಟ್ಸ್ ಇದೆ ಕೈಂಡ್ಲಿ ಕೈ ಎತ್ತಿ, ಒಬ್ಬೊಬ್ಬರು ಡೌಟ್ನ ನಾವು ಕ್ಲಿಯರ್ ಮಾಡ್ಕೊಂಡು ಬರೋಣ. ಫಸ್ಟ್ ಸಾಕೇತ್ ಗೌಡ, ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ಮ ಡೌಟ್ ಏನು ಹೇಳಿ. ಸಾಕೇತ್ ಗೌಡ, ಸರ್ ಆವಾಗಲೇ ಮಾಡಿದ್ದು. ಓಕೆ, ಸಂತೋಷ್ ಹ್ಯಾಂಡ್ ಡೌನ್ ಮಾಡಿಬಿಡಿ, ಹಂಗಂದರೆ ಸಾಕೇತ್. ಸಂತೋಷ್ ನಿಮ್ಮ ಡೌಟ್ ಹೇಳಿ ಸರ್. ಸರ್ ಈಗ ವಾಲ್ಯೂಮ್ ಹೇಳಿದ್ರಲ್ಲ ಸರ್, ಪ್ರೈಸ್ ಕೆಳಗಡೆ ಹೋಗ್ತಾ ಇದೆ, ವಾಲ್ಯೂಮ್ ಕೆಳಗಡೆ ಹೋಗ್ತಾ ಇದೆ, ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಕರೆಕ್ಟ್. ಓಕೆ ಸರ್, ಕಲರ್ ಏನು ಇಂಪಾರ್ಟೆಂಟ್ ಇರಲ್ಲ, ಕಲರ್ ಗಿಲ್ಲರ್ ನೋಡೋಂಗಿಲ್ಲ ಸರ್ ನಾವು. ಓಕೆನಾ? ಓಕೆ, ಕಲರ್ ಚೇಂಜ್ ಮಾಡ್ಬೋದು ಸರ್. ಎಸ್, ಅದು ಕಲರ್ ಕ್ಯಾಂಡಲ್ ಯಾವ ಕಲರ್ ಬರುತ್ತೋ ಅದೇ ಕಲರೇ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಶ್ಯಾಡೋ ಥರ ಅಷ್ಟೇ ಅದು. ಓಕೆ, ಎಸ್. ಶಿವರಾಜ್ ಅವರೇ ನಿಮ್ಮ ಡೌಟ್ ಏನು? ಅದು ವಾಲ್ಯೂಮ್ ಮತ್ತೆ ಇದು ಓಪನ್ ಇಂಟ್ರೆಸ್ಟ್ ಉಂಟಲ್ಲ, ಅದಕ್ಕೆ ಎಂತ ಡಿಫ್ರೆನ್ಸ್ ಮೇನ್ ಆಗಿ? ನೋಡಿ, ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವಾಲ್ಯೂಮ್ ಇಸ್ ಬೈಯರ್ಸ್ ಡೇಟಾ, ಓಪನ್ ಇಂಟ್ರೆಸ್ಟ್ ಇಸ್ ಸೆಲ್ಲರ್ಸ್ ಡೇಟಾ. ಇನ್ನು ಡೀಟೇಲಾಗಿ ನಾವು ಅಡ್ವಾನ್ಸ್ ಆಪ್ಷನ್ ಚೇನ್ಗೆ ಹೋದಾಗ ನಾವು ಅದ್ರ ಬಗ್ಗೆ ಕಲಿಯೋಣ. ಓಕೆನಾ? ಸಿಂಪಲ್ ಆಗಿ ಹೇಳಿದೆ. ಓಕೆ, ಎರಡು ಒಂದೇ ಅಲ್ಲ. ಹೇಳಿ ಸರ್ ಕುಮಾರ್ ಅವರೇ, ನಿಮ್ಮ ಡೌಟ್ ಏನು? ಸರ್ ಅದು ವಾಲ್ಯೂಮ್ ಕಮ್ಮಿ ಆದರೆ ಆಮೇಲೆ ಪ್ರೈಸ್ ಕಮ್ಮಿ ಆದರೆ ಇದು ಇನ್ಕ್ರೀಸ್ ಆಗತ್ತಿಲ್ಲ ಸರ್. ಲಾಸ್ಟ್ ಫೋರ್ತ್ ಸಿನಾರಿಯೋ ಅದು ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಫೋರ್ತ್ ಸಿನಾರಿಯೋ, ಪ್ರೈಸ್ ಡೌನ್, ವಾಲ್ಯೂಮ್ ಡೌನ್. ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ಇಲ್ಲಿ ಮಾರ್ಕೆಟಲ್ಲಿ ಅಂತ. ಪ್ರೈಸ್ ಹೋಗ್ತಿದೆ ಕೆಳಗಡೆ, ಓಕೆ, ವಾಲ್ಯೂಮ್ ಹೋಗ್ತಿದೆ ಕೆಳಗಡೆ. ನಾವು ವಾಲ್ಯೂಮ್ ಮೇಲ್ ಹೋದರೆ ಪ್ರೈಸ್ನ ಸಪೋರ್ಟ್ ಮಾಡ್ದಂಗೆ, ವಾಲ್ಯೂಮ್ ಕೆಳಗಡೆ ಹೋದರೆ ಪ್ರೈಸ್ನ ಸಪೋರ್ಟ್ ಮಾಡ್ದಂಗೆ ಹೇಳಿ ಸರ್. ಮೇಲ್ ಹೋದೆ ಪ್ರೈಸ್ನ ಸಪೋರ್ಟ್ ಮಾಡ್ದಂಗೆ ಅಲ್ವಾ? ಕರೆಕ್ಟ್, ರೈಟ್? ಸೊ ಇಲ್ಲಿ ಪ್ರೈಸ್ ಏನೋ ಕೆಳಗಡೆ ಹೋಗ್ತಿದೆ, ಅದನ್ನು ವಾಲ್ಯೂಮ್ ಸಪೋರ್ಟ್ ಮಾಡ್ತಿದ್ಯಾ? ಇಲ್ಲ, ಸಪೋರ್ಟ್ ಮಾಡ್ತಿಲ್ಲ ಅಂದರೆ ವಾಲ್ಯೂಮ್ ಕೆಳಗಡೆ ಹೊರಟೋಗುತ್ತೆ. ಕರೆಕ್ಟ್ನು? ಸೊ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಪ್ರೈಸ್ ಏನು ಮಾಡ್ತಿದೆ ಅದ್ರ ಉಲ್ಟಾ ಆಗುತ್ತೆ ಮಾರ್ಕೆಟು. ಸೊ ಪ್ರೈಸ್ ಏನು ಕೆಳಗಡೆ ಹೋಗ್ತಿದ್ಯಾ, ಸೊ ಮಾರ್ಕೆಟ್ ಆಗೋಗುತ್ತೆ ಮೇಲೆ. ಓಕೆ, ಸೊ ವಾಲ್ಯೂಮ್ ಸಪೋರ್ಟ್ ಮಾಡಬೇಕು. ವಾಲ್ಯೂಮ್ ಸಪೋರ್ಟ್ ಮಾಡಿಬಿಟ್ಟೆ ಪ್ರೈಸ್ಗೆ, ಪ್ರೈಸ್ ಹೇಳಿದ್ದೇ ನಡೆಯುತ್ತೆ ಮಾರ್ಕೆಟ್ನಲ್ಲಿ. ವಾಲ್ಯೂಮ್ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಪ್ರೈಸ್ ಏನು ಹೇಳುತ್ತೋ ಅದ್ರ ಉಲ್ಟಾ ನಡೆಯುತ್ತೆ. ಸರ್ ಇದದು ಒಂದು ಎಕ್ಸಾಂಪಲ್ ತೋರಿಸ್ತೀರಾ ಈ ಟ್ರೇಡಿಂಗ್ ವ್ಯೂ ಅಲ್ಲಿ? ಇದ್ರಲ್ಲಿ ನಾನು ಹುಡ್ಕೊಂಡು ಕೂತ್ಕೊಬೇಕಷ್ಟೇ ಸರ್. ಇವಾಗ ಎಲ್ಲಿ ಎಕ್ಸಾಂಪಲ್ ಸಿಕ್ಕಿದೆ ಅಂತ, ಪ್ರೈಸ್ ಡೌನ್, ವಾಲ್ಯೂಮ್ ಡೌನ್, ಇನ್ಫ್ಯಾಕ್ಟ್ ಸಿಗಿರುತ್ತೆ ನೋಡಿ, ಅಷ್ಟೊಂದೇನು ಇದಿಲ್ಲ ಇದು. ಇಲ್ಲೇ ನೋಡಿ ಸರ್, ತೊಗೊಳ್ಳಿ, ನಿಮಗೆ ಸ್ವಲ್ಪ ಚಾರ್ಟ್ನ ಝೂಮ್ ಮಾಡಿ ತೋರಿಸ್ಬಿಡ್ತೀನಿ. ಇಲ್ಲಿಗೆ ಮಾರ್ಕೆಟ್ ಏನಕ್ಕೆ ಮೇಲ್ಗಡೆ ಹೋಯಿತು? ಕರೆಕ್ಟ್? ನಾವು ವಾಲ್ಯೂಮಲ್ಲಿ ಇನ್ನೊಂದೇನೆಂದರೆ, ಇದು ಮೇಲ್ಗಡೆ ಹೋಗುತ್ತೆ ಅಂತ ನಾವು ಹೇಳಿದ್ರಲ್ಲ ಸರ್, ಇದು ಎಷ್ಟು ಮೇಲ್ಗಡೆ ಹೋಗುತ್ತೆ ಅಂತ ನಾವು ಕಂಡುಹಿಡಿಯೋಕ್ಕಾಗಲ್ಲ ಸರ್. ಎಷ್ಟೊತ್ತವರೆಗೂ ಮೇಲೆ ಹೋಗುತ್ತೆ ಅಂತ ಕಂಡುಹಿಡಿಯೋಕ್ಕಾಗಲ್ಲ ಸರ್. ಇವೆರಡು ಡಿಸ್ಅಡ್ವಾಂಟೇಜ್. ಓಕೆನಾ?
ಇವೆರಡನ್ನ ಕಂಡುಹಿಡಿಯೋಕ್ಕೆ ನಾವು ಬೇರೆ ಬೇರೆ ಟೂಲ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ. ಬಟ್ ಡೆಫಿನೆಟ್ಲಿ ಅರ್ಥ ಮಾಡ್ಕೊಂಬಿಡಿ, ನಿಮಗೆ ಅರ್ಥ ಆಗುತ್ತಲ್ಲ. ಇಲ್ಲಿ ನೋಡಿ, ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್. ಇಲ್ಲಿ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ, ಪ್ರೈಸ್ ಕೂಡ ಕೆಳಗಡೆ ಹೋಗ್ತಿದೆ. ನಿಮಗೆ ಗೊತ್ತು ಯಾವ್ದಾನ ಒಂದು ಪಾಯಿಂಟ್ ಆದಮೇಲೆ ರಿವರ್ಸ್ ಆಗುತ್ತೆ ಮಾರ್ಕೆಟ್ ಅಂತ. ಇಷ್ಟಾದರೂ ಗೊತ್ತಾಗುತ್ತೆ ನಿಮಗೆ, ಕರೆಕ್ಟ್ನೋ? ಈ ಪಾಯಿಂಟ್ ಯಾವುದು, ಇದನ್ನು ನಿಮಗೆ ಆಪ್ಷನ್ ಚೈನಲ್ಲಿ ಕಾಣಿಸುತ್ತೆ. ಆ್ಯಂಡ್ ಎಲ್ಲಿವರೆಗೂ ಹೋಗುತ್ತೆ, ಏನಕ್ಕೆ ಹೋಗುತ್ತೆ, ಎಷ್ಟೊತ್ತವರೆಗೂ ಹೋಗುತ್ತೆ, ಇದೆಲ್ಲ ಆಪ್ಷನ್ ಚೈನಲ್ಲಿ ಗೊತ್ತಾಗುತ್ತೆ. ಸಿಂಪಲ್. ದಿಸ್ ಈಸ್ ದ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ವಾಲ್ಯೂಮ್. ಓಕೆ, brother, if we get breakout with good volume, it's a good confirmation. No sir, ಅದಕ್ಕೆಲ್ಲ ಇಳಿಬೇಡಿ ಇವಾಗ ಸದ್ಯಕ್ಕೆ. ಡೋಂಟ್ ಗೆಟ್ ಇನ್ ಟು ಆಲ್ ದೋಸ್ ಥಿಂಗ್ಸ್. ನಾ ಥಿಂಕ್ ಮಾಡಿ, ಯು ಜಸ್ಟ್ ಥಿಂಕ್. ಒಂದು ಯಾವುದೋ ಒಂದು ಲೆವೆಲ್ ಇಲ್ಲಿ ನಡೀತಿದೆ ಅಂದ್ಕೊಳೋಣ, ಇಲ್ಲಿ ಸಡನ್ನಾಗಿ ಬ್ರೇಕ್ ಆಯಿತು. ಮೈ ಕ್ವಶನ್ ಇಸ್, ವಾಲ್ಯೂಮ್ ಏನಕ್ಕೆ ಬಂತು? ಇದು ನನಗೆ ಆನ್ಸರ್ ಮಾಡಿ. ಪ್ರೈಸ್ ಏನೋ ಬ್ರೇಕ್ಔಟ್ ಆಯಿತು, ವಾಲ್ಯೂಮ್ ಬಂತು ಅಂತ ಹೇಳ್ತಿದ್ರು. ನನ್ನ ಕ್ವಶನ್ ಇಸ್, ವಾಲ್ಯೂಮ್ ಏನಕ್ಕೆ ಬಂತು? ಎಕ್ಸಾಕ್ಟಾಗಿ ಏನಕ್ಕೆ ಬಂತು ವಾಲ್ಯೂಮ್? ಕರೆಕ್ಟ್ನಾ? ಬೈಯಿಂಗ್ ಜಾಸ್ತಿ ಆಗೋಗಿತ್ತು, ಅದಕ್ಕೆ ವಾಲ್ಯೂಮ್ ಬರುತ್ತೆ. ಕರೆಕ್ಟ್? ಅದೇನಾ ಆನ್ಸರು? ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿ, ತೊಂದರೆ ಇಲ್ಲ. ತಪ್ಪಾದರೆ ಏನು? ಮತ್ತೆ ಸೆಲ್ಲಿಂಗ್ ನಡೀತಾ ಇರ್ತದೆ ಜಾಸ್ತಿ. ನನ್ನ ಕ್ವಶನ್ ಈಸ್, ಆ ಬ್ರೇಕ್ಔಟ್ ಆದಮೇಲೆ ಏನಕ್ಕೆ ನಡೀತಿದೆ? ಆ ಲೆವೆಲ್ ಅಲ್ಲಿ ತುಂಬಾ ಜನ ಬೈಯಿಂಗ್ ಆರ್ ಸೆಲ್ಲಿಂಗ್ ಜಾಸ್ತಿ. ಅದು ಸ್ಟ್ಯಾನಿಕ್ ಸೆಲ್ಲಿಂಗ್ ಎಲ್ಲ ಆಗ್ತಿತ್ತು. ಸ್ಟ್ಯಾನಿಕ್ ಸೆಲ್ಲಿಂಗ್ ನೋಡಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ಅಂತ. ನಿಮಗೆ ವಾಲ್ಯೂಮ್ಸ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಅದನ್ನು ನೀವು ಬ್ರೋಕರ್ ಆಗೋಕ್ಕಲ್ಲ ನಾವು ತಿಳ್ಕೊಳಕ್ಕೆ. ಏನಾಗಿರುತ್ತೆ, ಸ್ವಲ್ಪ ನಾವು ಟಿಲ್ಟ್ ಆಗಿದ್ರು ಕೂಡ ಮಾರ್ಕೆಟು, ಓಕೆ, ಆ್ಯಂಡ್ ಈ ಲೆವೆಲ್ಸಲ್ಲಿ ಒಂದು ಲೆವೆಲ್ ಇದೆ ಅಂದ್ಕೊಳೋಣ. ಆ್ಯಂಡ್ ಇಲ್ಲಿ ಪ್ರೈಸ್ ಹೋದಾಗ ಇಲ್ಲಿ ಯಾರ್ಯಾರು ಎಂಟರ್ ಆಗಿರ್ತಾರೆ ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಇರುತ್ತೆ. ಅವ್ರು ಸ್ಟಾಪ್ ಲಾಸ್ ಹಿಟ್ ಆದಾಗ ಯಾರೋ ಸ್ಟಾಪ್ ಲಾಸ್ ಪ್ರೈಸ್ಗೆ ಇನ್ನೊಬ್ಬ ಬೈ ಮಾಡಿರ್ತಾನೆ. ಸೊ ಒಂದು ಸೆಲ್ಲಿಂಗ್ ಆರ್ಡರ್ ಅಲ್ಲಿಂದ ಬರುತ್ತೆ, ಒಂದು ಬೈಯಿಂಗ್ ಆರ್ಡರ್ ಅಲ್ಲಿಂದ ಬರುತ್ತೆ. ಸೊ ಮಲ್ಟಿಪಲ್ ಸ್ಟಾಪ್ ಲಾಸಸ್ ಒಟ್ಟಿಗೆ ಹಿಟ್ ಆದಾಗ ಆ್ಯಂಡ್ ಅಲ್ಲಿ ಸಿಕ್ಕಾಪಟ್ಟೆ ಬೈಯಿಂಗ್ ಆರ್ಡರ್ಸ್ ಒಂದೇ ಸತಿ ಹಿಟ್ ಆದಾಗ ವಾಲ್ಯೂಮ್ಸ್ ಏನಾಗೋಗುತ್ತೆ, ಮೇಲ್ಗಡೆ ಹೊಟ್ಟೋಗುತ್ತೆ. ಸಡನ್ ಅಂತ ಯಾರಿಗೂ ನಡಿಯಪ್ಪ 9:55 ಆಗೈತೆ ಬೈಯಿಂಗ್ ಮಾಡಿಬಿಡೋಣ ಅಂತ ಯಾರೂ ಬರಲ್ಲ. ರಾಹುಗಾಲ ಕಳೀತು, ನಡಿ ಬೈಯಿಂಗ್ ಮಾಡೋಣ ಅಂತ ಯಾರೂ ಬರಲ್ಲ. ಅಲ್ಲಿ ಸಡನ್ ಅಂತ ಏನಕ್ಕೆ ಬಂತು? ಬಿಕಾಸ್ ಅಲ್ಲಿ ಎಲ್ಲಾರ್ದು ಸ್ಟಾಪ್ ಲಾಸ್ ಕ್ಲಿಯರ್ ಆಗಿದೆ. ಅಲ್ಲಿ ಎಲ್ಲಾರ್ದು ಸ್ಟಾಪ್ ಲಾಸ್ ಕ್ಲಿಯರ್ ಆಗಿದೆ ಅಂದರೆ ಮಾರ್ಕೆಟ್ ಅಲ್ಲಿಂದ ಹೊಸ ವೇಗೆ ಏನಕ್ಕೆ ಕಂಟಿನ್ಯೂ ಮಾಡುತ್ತೆ? ನಾನು ಅದು ಡೌಟ್. ಎಲ್ಲಾರ್ದು ಕೂಡ ಸ್ಟಾಪ್ ಲಾಸ್ ಕಂಪ್ಲೀಟ್ ಆಗೋಗಿದೆ ಅಂದರೆ ಏನಕ್ಕೆ ಮೇಲ್ಗಡೆ ಹೋಗುತ್ತೆ? ಹೋಗಲ್ಲ ಮಾರ್ಕೆಟ್ ಮೇಲ್ಗಡೆ. ಬಿಕಾಸ್ ಅಲ್ಲಿ ಯಾರ ಕಡೆನೂ ಯಾರಿಗೂ ಇದೇ ಆಗಲ್ಲ. ಬಿಕಾಸ್ ಒಬ್ಬನಿಗೆ ಪ್ರಾಫಿಟ್ ಆದರೆ ಒಬ್ಬನಿಗೆ ಲಾಸ್ ಆಗುತ್ತೆ. ಓಕೆ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಅಲ್ಲಿ ಲಾಸ್ ಮಾಡಿದವರೆಲ್ಲ ಹೊಟ್ಟೋದ್ರು ಅಂದರೆ, ಮೇಲ್ಗಡೆ ಯಾರು ಪ್ಲೇಯರ್ಸೇ ಇಲ್ಲ ಅಂದರೆ, ನೀವು ಬರೀ ಕ್ರಿಕೆಟ್ ಆಡೋಕ್ಕಂದ್ರೆ ಬರೀ ಬ್ಯಾಟ್ಸ್ಮನ್ ಒಬ್ಬನೇ ಹೋಗ್ತಾನೆ, ಇಲ್ಲ ಬೌಲರ್ ಜೊತೆ ಹೋಗ್ತಾನೆ? ಬೌಲರ್ ಇರಬೇಕಲ್ಲ. ಅಲ್ಲಿ ಯಾರು ಬೌಲರೇ ಇಲ್ಲ ಅಂದರೆ ನೀವು ಅಲ್ಲಿ ಬ್ಯಾಟಿಂಗ್ ಆಡೋಕ್ಕೆ ಹೆಂಗೆ ನಿಂತ್ಕೊತೀರ? ಸೊ ಪ್ರೈಸ್ ಅಲ್ಲಿಂದ ಏನಾಗೋಗುತ್ತೆ, ರಿವರ್ಸ್ ಆಗೋಗುತ್ತೆ. ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಒಂದು ಲೆವೆಲ್ನ ನೀವು ಹಿಂಗೆ ಹೋಗ್ತಾ ಇರುತ್ತೆ, ನೀವು ಇಲ್ಲಿ ಮೇಲೆ ಕೆಳಗಡೆ ಡ್ರಾ ಮಾಡ್ಕೊತೀರಾ, ಇಲ್ಲಿ ಬ್ರೇಕ್ಔಟ್ ಆಗಿದ ತಕ್ಷಣ ನೀವು ಟ್ರೇಡ್ ತೊಗೊತೀರ, ಅದ್ರ ಜೊತೆ ವಾಲ್ಯೂಮ್ ಕೂಡ ದೊಡ್ಡದಾಗಿ ಬಂದಿರುತ್ತೆ. ನೀವು ಇಲ್ಲಿ ಟಾರ್ಗೆಟ್ ಆಗ್ತೀರಾ, ಹಿಂಗೆ ಇಲ್ಲಿ ವಾಲ್ಯೂಮ್ಸ್ ಆಗ್ತೀರಾ 1:2, ಹಿಂಗೋಗಿ ವಾಪಸ್ ಪಲ್ಟಿ ಹೊಡ್ಬಿಡುತ್ತೆ. ಎಷ್ಟು ಜನಕ್ಕೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಕೈ ಎತ್ತೇಳಿ ಸರ್. ಯಾರ್ಯಾರು ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀರಾ? ಸರ್ ನನ್ನ ಸ್ಟಾಪ್ ಲಾಸೇ ಹಿಟ್ ಆಗುತ್ತೆ ಸರ್ ಯಾವಾಗಲೂ. ನನ್ನ ಟಾರ್ಗೆಟ್ ಒಂದು ಸ್ಟಾಪ್ ಲಾಸ್ ಇಟ್ಟು ಆಮೇಲೆ ಟಾರ್ಗೆಟ್ ಕೊಟ್ಟೋಗುತ್ತೆ. ಏನಕ್ಕೆ ಕೊಟ್ಟೋಗುತ್ತೆ? ಬಿಕಾಸ್ ಮಕ್ಳಿಗೂ ಗೊತ್ತು ಈ ಥರ ಟೈಮ್ ಸಿಚುವೇಶನಲ್ಲಿ ನೀವು ಬೈಯಿಂಗ್ ಆರ್ಡರ್ ಎಕ್ಸ್ಟ್ರಾ ಕಡೆ ಆಗ್ತೀರಾ ಅಂತ. ಸಂತೋಷ್ ಅವರೇ ಮ್ಯೂಟ್ ಮಾಡಿ ಮೈಕ್ನ, ಡೌಟ್ ಇದ್ರೆ ಕೇಳಿ ಅಲ್ವಾ? ಸೊ ಇದೇ ರೀಸನಿಂದ ನಿಮ್ಗೆ ಈ ಥರ ಆಗುತ್ತೆ. ಬಟ್ ಒಂದೊಂದು ಸತಿ ನೀವು ನೋಡ್ತೀರಾ, ಒಂದೊಂದು ಸತಿ ಏನಾಗುತ್ತೆ, ಒಂದೊಂದು ಸತಿ ಎಕ್ಸಾಕ್ಟ್ ಉಲ್ಟಾ. ಈ ಲೆವೆಲ್ಸ್ ಇರುತ್ತೆ, ಹಿಂಗೆ ಬ್ರೇಕ್ ಆಗುತ್ತೆ, ಇನ್ನು ಬ್ರೇಕ್ ಆಗಿ ಹೋಗ್ತಾನೆ ಇರುತ್ತೆ. ಏನಕ್ಕಿರುತ್ತೆ?
ಬಿಕಾಸ್ ನಿನ್ನೆ ಮೊನ್ನೆ ಯಾವತ್ತನ ಮಾರ್ಕೆಟ್ ಮೇಲ್ಗಡೆ ಇರುತ್ತೆ ಅಲ್ಲಿಂದ ಸ್ಟಾಪ್ ಲಾಸಸ್ಗಳು ಇನ್ನೂ ಅವೈಲೇಬಲ್ ಇರುತ್ತೆ. ಇದು ನಾವು ಕಾನ್ಸೆಪ್ಟ್ ಹೇಳ್ತೀವಿ ಸ್ಟಾಪ್ ಲಾಸ್ ಹಂಟಿಂಗ್ ಅಂತ. ಇದು ಸ್ಟಾಪ್ ಲಾಸ್ ಹಂಟಿಂಗ್ ಅಂತೇಳಿ. ನಾವು ಸ್ಟಾಪ್ ಲಾಸ್ ಹಂಟಿಂಗ್ ಸರ್ ನಿಮ್ಮ ಬ್ರೋಕರ್ ಹೋಗಿ ಯಾರ್ಯಾರು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗೆ ಫೋನ್ ಹಾಕ್ಬಿಟ್ಟು ಹೇಳ್ಕೊಡ್ತಾನೆ ಸರ್ ನಾವೆಲ್ಲೆಲ್ಲಿ ಸ್ಟಾಪ್ ಲಾಸ್ ಹಾಕಿದ್ದೀವಿ ಅಂತ. ಆ ಥರ ಇಲ್ಲ. ಮಕ್ಕಳು ಕೂಡ ಹೇಳ್ತಾರೆ. ಇವಾಗ ನಾನು ನಿಮ್ಗೆ ಹೆಂಗೆ ಹೇಳಿದೆ ದಟ್ ನೀವೆಲ್ಲರೂ ಇಲ್ಲಿ ಹೋಗಿ ಬ್ರೇಕ್ಔಟಲ್ಲಿ ಟ್ರೇಡ್ ತೊಗೊಂಡಿರ್ತಾರೆ ಅಂತ, ಆ ಥರ ನನಗೆ ಗೊತ್ತು ಅಂದರೆ ಇನ್ಸ್ಟಿಟ್ಯೂಷನ್ ಪೀಪಲ್ ಗೊತ್ತಿಲ್ವಾ? ಸಿಂಪ್ಲಿ ಅವ್ರು ಏನು ಮಾಡ್ತಾರೆ, ಐ ಟೆಲ್ ಯು ವಾಟ್ ದೇ ಡು. ಸಿ ಪಂಪಿಂಗ್ ಆ್ಯಂಡ್ ಡಂಪಿಂಗ್ ಕೂಡ ಹಿಂಗೆ ನಡೆಯೋದಲ್ಲ. ವಾಟ್ ಈಸ್ ಪಂಪ್ ಆ್ಯಂಡ್ ಡಂಪ್? ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಕನ್ಸಾಲಿಡೇಟ್ ಆಗುತ್ತೆ, ಇಲ್ಲಿ ಲೆವೆಲ್ಸ್ನ ಹಾಕೊಂಡಿರ್ತಾರೆ ನೀವು. ಮಾರ್ಕೆಟ್ ಇಲ್ಲಿ ಬಂದಾಗ ಇವ್ರೇನು ಮಾಡ್ತಾರೆ, ಬಿಗ್ ಪೀಪಲ್, ನಾವು ದಿಸ್ ಇಸ್ ಅ ಮ್ಯಾನಿಪುಲೇಷನ್ ಟೆಕ್ನಿಕ್. ಓಕೆ, ಇನ್ಸ್ಟಿಟ್ಯೂಷನ್ ಯೂಸ್ ಮಾಡ್ತಾರೆ. ಇವ್ರೇನು ಮಾಡ್ತಾರೆ, ಬೈಯಿಂಗ್ ಮಾಡಿಬಿಡ್ತಾರೆ, ಸಿಕ್ಕಾಪಟ್ಟೆ ಬೈಯಿಂಗ್ ಮಾಡ್ತಾರೆ. ನಾವು ಆ್ಯಕ್ಚುಲಿಯಾಗಿ ಯಾರ ಕಡೆ ಸ್ಟಾಪ್ ಲಾಸ್ ಇಲ್ಲ ಅಂದರೆ ಇವ್ರೇನು ಮಾಡ್ತಾರೆ, ಸಿಂಪ್ಲಿ ಪಂಪ್ ಆ್ಯಂಡ್ ಡಂಪ್ ಮಾಡೋಕ್ಕೆ ದೇ ಬೈ ಬೈ ಮಾಡ್ತಾರೆ. ನಾವು ಬೈ ಮಾಡಿದಾಗ ಏನಾಗುತ್ತೆ, ವಾಲ್ಯೂಮ್ಸ್ ಇನ್ಕ್ರೀಸ್ ಆಗೋಗುತ್ತೆ, ಸಡನ್ ಅಂತ ಇಲ್ಲಿ ಬ್ರೇಕ್ಔಟ್ ಆಗೋಗುತ್ತೆ. ನಾವು ಈ ಬ್ರೇಕ್ಔಟ್ ನೋಡ್ಕೊಂಡು ರಿಟೇಲರ್ಸ್ ಏನು ಮಾಡ್ತಾರೆ, ಎಂಟ್ರಿ ಮಾಡ್ತಾರೆ. ನಾವು ಇನ್ಸ್ಟಿಟ್ಯೂಷನ್ ಅವ್ರು ಎಂಟ್ರಿ ಮಾಡಿದ್ದಿಲ್ಲಿ, ನೀವು ಇಲ್ಲಿವರೆಗೂ ತೊಗೊಂಡೋಗಿದ್ದೀರಾ, ಇಲ್ಲಿವರೆಗೂ ತೊಗೊಂಡ್ಮೇಲೆ ಅವ್ರು ಸೆಲ್ ಮಾಡ್ತಾರೆ, ಒಂದೇ ಸರಿ ತಪ್ಪಂತ ಬಿದ್ದುಬಿಡುತ್ತೆ. ಆಮೇಲೆ ನೀವು ಮಾಡ್ಕೊತೀರ ಲಾಸ್, ನಿಮ್ದು ಆಗೋಯ್ತು ಸ್ಟಾಪ್ ಲಾಸ್ ಇಟ್. ಸೊ ಪಂಪ್ ಆ್ಯಂಡ್ ಡಂಪ್ ಸ್ಕೀಮು ನೀಟಾಗಿ ವರ್ಕ್ ಆಗುತ್ತೆ ಅಲ್ವಾ? ಎಕ್ಸಾಕ್ಟ್ನು ತಪ್ಪಿದೆ ಏನು ಹೇಳಿದಲ್ಲಿ? ಈ ಥರ ವರ್ಕ್ ಆಗುತ್ತೆ ಮಾರ್ಕೆಟ್. ಸೊ ಯಾವತ್ತೂ ಕೂಡ ಪಂಪ್ ಆ್ಯಂಡ್ ಡಂಪ್ಗೆ ನೀವು ಹೋಗಿ ನೆಟ್ಟಿಗೆ ಸಿಕ್ಕಾಕೊಂಬೇಡಿ, ಬಲೆಗೆ ಬೀಳಬೇಡಿ ಯಾವತ್ತು. AS ಕ್ಲಿಕ್ಸ್ ಹೇಳಿ ಸರ್, ನಿಮ್ಮ ಡೌಟ್ ಏನು? ಈಗ ಮೋಸ್ಟ್ಲಿ ನೀವು ಈಗ ನಾ ಕೇಳೋ ಡೌಟ್ ಅಡ್ವಾನ್ಸ್ ಆಪ್ಷನ್ ಚಾನಲ್ ಬರ್ಬೋದು, ಬಟ್ ವಾಲ್ಯೂಮ್ ಅಂತ ಬಂದಿರೋದಕ್ಕೋಸ್ಕರ ಇವಾಗಲೇ ಕೇಳ್ತಾ ಇದ್ದೀನಿ. ಈಗ ವಾಲ್ಯೂಮ್ ಕ್ರಿಯೇಟ್ ಆಗುತ್ತಲ್ವಾ ಸರ್, ಯಾವುದೇ ಒಂದು ಸ್ಟ್ರೈಕ್ ಪ್ರೈಸ್ ಕ್ರಿಯೇಟ್ ಆಗುತ್ತಲ್ವಾ, ಓವರ್ ಆಲ್ ವಾಲ್ಯೂಮ್ ಇಟ್ಸ್ ಓಕೆ. ಈಗ ಒಂದು ಯಾವ್ದೋ ಸ್ಟ್ರೈಕ್ ಪ್ರೈಸ್ ನಾವು ಕ್ರಿಯೇಟ್ ಆಗಿರೋ ವಾಲ್ಯೂಮ್ ಅನ್ನ ಈಗ ಒಂದು 11 ಗಂಟೆ ಅಷ್ಟೇ ಕ್ರಿಯೇಟ್ ಆಗಿದೆ ಅನ್ಕೊಳ್ಳಿ, ನಾವು ಅದರಲ್ಲಿ ಏನ್ ಡಿಸೈಡ್ ಮಾಡಿ OI ಅಥವಾ ಚೇಂಜ್ ಆಫ್ OI ಏನೋ ಡಿಸೈಡ್ ಮಾಡಿ ತಗೊಂತೀವಿ ಅಂತ ಅನ್ಕೊಳ್ಳಿ. ಬಟ್ ಅದು ಅವಾಗ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಒಂದು, ಅದಾದ್ಮೇಲೆ ಓವರ್ ಆಲ್ ಟ್ರಾನ್ಸಾಕ್ಷನ್ ಆಗಿರೋಂಥದ್ದು ಅದ್ರಲ್ಲಿ ವಾಲ್ಯೂಮ್ ಇರುತ್ತೆ ಅಲ್ವಾ. ಅದಾದ್ಮೇಲೆ ನೆಕ್ಸ್ಟ್ ನಾವು ಅದರಲ್ಲಿ ಇವಾಗಿರಂತ ಸಿಚುವೇಶನ್ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಅದಿರುತ್ತೆ, ಅಥವಾ ಟೋಟಲ್ ಓವರ್ ಆಲ್ ಅವತ್ತಿನ ದಿನದಲ್ಲಿ ಆಗಿರೋಂಥದ್ದು ಇರುತ್ತಲ್ವಾ, ಅದ್ರ ಮೇಲೆ ನಾವು ಹೆಂಗೆ ಡಿಸೈಡ್ ಮಾಡೋದು ಅಂತ ನಾ ಹೇಳ್ತೀನಿ ನೋಡಿ. ಆಪ್ಷನ್ ಚೈನಲ್ಲಿ ಎಷ್ಟು ಸ್ಟ್ರೈಕ್ ಪ್ರೈಸಸ್ಗಳು ಇರುತ್ತೆ, ಎಷ್ಟೊಂದು ಸ್ಟ್ರೈಕ್ ಪ್ರೈಸಸ್ ಇರುತ್ತೆ, ಕರೆಕ್ಟಾ? ಆ ಎಲ್ಲ ಸ್ಟ್ರೈಕ್ ಪ್ರೈಸಲ್ಲೂ ಬರೀ ಒಂದೇ ಒಂದು ಸ್ಟ್ರೈಕ್ ಪ್ರೈಸ್ದು ವಾಲ್ಯೂಮ್ ಮಾತ್ರ ಇಂಪಾರ್ಟೆಂಟ್ ಇರುತ್ತೆ ಅಷ್ಟೆ. ಅಲ್ಲಿಂದನೇ ಎಂಟ್ರಿ ಸಿಗುತ್ತೆ. ಅದು ಯಾವ ವಾಲ್ಯೂಮ್ ಅದು ನಮ್ಗೆ ಕಂಡುಹಿಡಿಬೇಕು. ಅಲ್ಲಿಂದ ಎಲ್ಲಿವರೆಗೂ ಟ್ರೇಡ್ ಮಾಡಬೇಕು, ಎಲ್ಲಿಗೆ ಸ್ಟಾಪ್ ಲಾಸ್ ಇಡಬೇಕು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ವಾಲ್ಯೂಮ್ ಏನಿದೆ, ನೀವು ಸ್ಟ್ರೈಕ್ ಪ್ರೈಸಲ್ಲಿ ಎಲ್ಲ ವಾಲ್ಯೂಮ್ ನೋಡ್ಕೊಂಡು ಕೂತ್ಕೊಳ್ಳೋಂಗಿಲ್ಲ ಆಪ್ಷನ್ ಚೈನಲ್ಲಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮಗೆ ಕ್ಲಿಯರ್ ಆಗುತ್ತೆ. ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ಗೆ ಅದಕ್ಕೇನು ಲಿಂಕ್ ಮಾಡೋಕ್ಕೆ ಹೋಗಬೇಡಿ ಇವಾಗ. ಓಕೆ, ವೆರಿ ಗುಡ್. ಓಕೆ, ತೇಜು ಕುಮಾರ್, ನಿಮ್ಮ ಡೌಟ್ ಹೇಳಿ ಸರ್. ಸರ್ ಇದು ಸ್ಟಾಪ್ ಲಾಸ್ ವರ್ಕ್ ಆಗುತ್ತಾ? ಯಾವುದು ಸರ್? ಸ್ಟಾಪ್ ಲಾಸ್ ಅಂತ ಓವರ್ ನೈಟ್ ಸ್ಟಾಪ್ ಲಾಸ್ ಇಡ್ತಾರಲ್ಲ, ಸ್ಟಾಪ್ ಲಾಸ್ ಅಂತ ಮಾಡ್ತಾರೆ ಅಂತ. ಹಾಂ ಸರ್, ಯಾಕಾಗಲ್ಲ ಸರ್? ನಾನು ಟ್ರೈ ಮಾಡಿದ್ದೀನಿ, ಬಟ್ ನೆಕ್ಸ್ಟ್ ಡೇಗೆ ಅದು ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟಿರುತ್ತೆ. ಹಾಂ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ನೋ ನೀವು ಯು ಆರ್ ಟೆಲ್ಲಿಂಗ್ ಲೈಕ್ ನೀವು ಇವತ್ತು ಸ್ಟಾಪ್ ಲಾಸ್ ಆಗ್ತೀರಾ, ನಾಳೆ ಏನಕ್ಕೆ ಇರಲ್ಲ ಅಂತನಾ? ಹಾಂ ಸರ್, ಆ ಥರ ಸ್ಟಾಪ್ ಲಾಸ್ ಇಡೋಕ್ಕಾಗಲ್ಲ ಸರ್ ನೀವು. ಯು ಕಾಂಟ್ ಕೀವ್. ಅದಕ್ಕೆಲ್ಲ BTST ಪೀಪಲ್ಗೆ ಒಂಥರ ಇದು ಥರ ಗ್ಯಾಂಬ್ಲಿಂಗ್ ಥರ ಅವ್ರಿಗೆ ಸ್ಟಾಪ್ ಲಾಸ್ ಹಾಕೋಕ್ಕೆ ಆಗಲ್ಲ BTST ಅವ್ರಿಗೆ. ಇಲ್ಲಾಂದರೆ BTST ಫುಲ್ ಪಾಪ್ಯುಲರ್ ಆಗ್ಬಿಡೋದು, ರೈಟ್? ಸೊ ಆ ಥರ ನೀವು ಓವರ್ ನೈಟಲ್ಲಿ ಸ್ಟಾಪ್ ಲಾಸ್, ಬಟ್ ಎವ್ರಿ ಡೇ ನೀವು ಬೆಳಗ್ಗೆ ಎದ್ದು ಮತ್ತೆ ಸ್ಟಾಪ್ ಲಾಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸ್ವಿಂಗ್ ಟ್ರೇಡ್ ಮಾಡ್ತೀರಾ, ಸ್ವಿಂಗ್ ಟ್ರೇಡಲ್ಲಿ ಏನು ಮಾಡ್ಬೇಕು ನೀವು, ಎವ್ರಿ ಡೇ ಬೆಳಗ್ಗೆ ಎದ್ದೊಳ್ಬೇಕು, ಮಾರ್ಕೆಟ್ ಓಪನ್ ಆದಾಗ ಸ್ಟಾಪ್ ಲಾಸ್ ಹಾಕಬೇಕು, ಈ ಥರ. ಓಕೆ, ಆಲ್ ರೈಟ್. ಓಕೆ, ಬಾಕಿ ಯಾರಿಗಾನ ಏನು ಡೌಟ್ಸ್ ಇದೆ ಹೇಳಿ ಸರ್. ಬ್ರೋ, ಐ ಹ್ಯಾಡ್ ಡೌಟ್ ದ್ಯಾಟ್ ಇಫ್ ಕಂಪನಿ ಮೇಕ್ ಪ್ರಾಫಿಟ್ ಆರ್ ಲಾಸ್ ದೆನ್ ಡಸ್ ಇಟ್ ಹ್ಯಾಪನ್ ಇನ್ಕ್ರೀಸ್ ವಾಲ್ಯೂಮ್? ನೋಡಿ, ಕಂಪನಿ ಪ್ರಾಫಿಟ್ ಆದರೆ, ಕಂಪನಿ ಹೊಸ ನ್ಯೂಸ್ನಲ್ಲಿದ್ದರೆ ಅದ್ರ ಮೇಲೆ ಜನಕ್ಕೆ ಕಿವಿಗೆ ಬೀಳುತ್ತೆ, ಆ ಕಂಪನಿ ಹಿಂಗೆ ಮಾಡ್ತಿದೆ ಹಂಗೆ ಮಾಡ್ತಿದೆ ಅಂತ. ಸೊ ಕಂಪನಿಲಿ ಸ್ವಲ್ಪ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗೋಗುತ್ತೆ. ವಾಲ್ಯೂಮ್ಸ್ ಇನ್ಕ್ರೀಸ್ ಆಗೋದಂದ್ರೆ ಏನು, ಅಲ್ಲಿ ಪೀಪಲಲ್ಲಿ ಡಿಮಾಂಡ್ ಜಾಸ್ತಿ ಮಾಡ್ತಾರೆ. ವಾಲ್ಯೂಮ್ಸ್ ಬೆಳೆಯೋದಂದ್ರೆ ಏನು, ಜನ ಅಲ್ಲಿ ಡಿಮಾಂಡ್ ಜಾಸ್ತಿ ಮಾಡ್ತಾರೆ ಅಷ್ಟೆ. ಓಕೆ, ಎಷ್ಟು ಡಿಮಾಂಡ್ ಇರುತ್ತೆ ಪ್ರೈಸ್ ಮೇಲೆ ಹೋಗುತ್ತೆ.
ಡಿಮಾಂಡಿಂದ ಪ್ರೈಸ್ ಮೇಲೆ ಹೋಗುತ್ತೆ ಅಷ್ಟೇ.